ದೇಶದಾದ್ಯಂತ ಒಂದಿಷ್ಟು ದಿನಗಳಿಂದ CJP ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಒಂದು ವಿಚಾರಧಾರೆ ಇದೆಲ್ಲವೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದ ಫಾಲೋವರ್ಸ್ ಕೂಡ ಪಡೆದುಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ವ್ಯಕ್ತಿ ರಾಜ್ಯಾದ್ಯಂತ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ದಾರೆ, ವಿಚಾರಧಾರೆಗಳನ್ನು ಮಾತನಾಡೋದಕ್ಕೆ ಮುಂದಾಗಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು ಯಾರೂ ಕೂಡ ಸರಿ ಇಲ್ಲ ಎಂಬ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನನ್ನ ಕೊಲೀಗಾದಂಥ ಜೀವನ್ ಅವ್ರಿಗೆ ಸಿಗ್ತಾರೆ. ಅವರಲ್ಲಿ ಒಂದಿಷ್ಟು ವಿಚಾರಗಳಿದೆ. ಈ ವಿಚಾರಗಳನ್ನು ನಾವು ರಾಜ್ಯದ ಜನತೆಗೆ ಮುಟ್ಟಿಸ್ಬೇಕು, ತಿಳಿಸ್ಬೇಕು ಅಂತ ಹೇಳಿ ನಮ್ಮ ಸ್ಟುಡಿಯೋಗೆ ಕರ್ತ್ಕೊಂಡ್ಬಂದಿದ್ದಾರೆ. ಅವರ ವೆಲ್ಕಮನ್ನು ಕೂಡ ನಮ್ಮ ಜೀವನ್ ಅವರೇ ಮಾಡ್ತಾರೆ. ಎಸ್ ಜೀವನ್, ಎಲ್ಲಿ ಸಿಕ್ಕಿದ್ರು ಇವ್ರು ನಿಮಗೆ? ಹೆಂಗೆ, ಏನು ಪರಿಚಯ? ಎಸ್ ವಿವೇಕ್, ನೋಡ್ತಿರ್ಬೋದು ಇವ್ರ ಬೋರ್ಡಲ್ಲೇ ಇದೆ ರಾಜಾಕ್ರೋಶ ಪಾದಯಾತ್ರೆ. ಸಮಥಿಂಗ್ ಯುನೀಕ್. ಆ್ಯಸ್ ಎ ಜರ್ನಲಿಸ್ಟ್ ಅಂತ ಥಿಂಕ್ ಮಾಡಿದಾಗ ಒಬ್ಬ ವ್ಯಕ್ತಿ ಬೆಂಗಳೂರು ಸಿಟಿನಲ್ಲಿ ಒಬ್ಬಂಟಿಯಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಈ ಥರ ಬೋರ್ಡ್ ಹಾಕ್ಕೊಂಡು ಯುನೀಕ್ ಅಂತ ಫೀಲ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಏನು ಎತ್ತ ಅಂತ ವಿಚಾರಿಸಿದಾಗ ಹೀಗೆ ರಾಜಾಕ್ರೋಶ ಇನ್ ದ ಸೆನ್ಸ್ ಜನರ ಆಕ್ರೋಶ ಅನ್ನೋ ಒಂದು ಮಾತನ್ನು ಇವ್ರು ಆಡಿರುವಂಥದ್ದು. ಎಸ್, ಇವ್ರ ಹೆಸರನ್ನ ಫಸ್ಟ್ ನಾನು ಪರಿಚಯ ಮಾಡಿಕೊಡ್ತೀನಿ. ಬಸನಗೌಡ ನಿಂಗಣ್ಣಗೌಡ ಬೆಳವಟಕಿ. ಇವರಿಗೆ ನಮ್ಮ ಆಫೀಸ್ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಯುನೀಕ್ ಅಂತ ಫೀಲ್ ಆಗಿದ್ದಕ್ಕೆ ಇಲ್ಲೇ ಸೀದಾ ಸ್ಟುಡಿಯೋಗೆ ಕರ್ಕೊಂಬಂದಿದ್ದು. ಬಿಕಾಸ್ ಇವ್ರ ಹತ್ರ ಸಮ್ ಆಫ್ ದ ಇನ್ಫಾರ್ಮೇಷನ್ಸ್, ಆ ಇನ್ಫಾರ್ಮೇಷನ್ಸ್ನ ನಿಮ್ಗೆ ಏನು ಅನಿಸುತ್ತೆ ಇವ್ರನ್ನ ನೋಡಿ ಮಾತಾಡಿಸಿ ಒಂದು ಸಲ ಗೊತ್ತಾಗುತ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಹೀಗಿದೆ ನೋಡಿ ಸರ್, ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರ ಅಂತಾರೆ. ಆ ರಾಜರ ಆಕ್ರೋಶಕ್ಕೆ ಮನೆಯದು ನಮ್ಮ ದೇಹ ಎಲ್ಲ ಬಳಲಿ ಹೋಗ್ಬಿಟ್ಟಿದೆ. ಆಗ ರಾಜರ ಆಕ್ರೋಶ ಯಾವ ಥರ ಇರುತ್ತೆ ಅಂತೇಳಿ ಜನಗಳ ಬಳಿ ಹೋದಾಗ ಅವರ ಆಕ್ರೋಶ ಯಾವ ಥರ ಇತ್ತು ಅಂದರೆ ಅವರು ರಾಜರ ನೆರವಿನಿಂದ ನಾನು ಹಂತವಾಗಿ ಇವತ್ತು ಬಂದು ಬೆಂಗಳೂರು ಮುಟ್ಟಿದ್ದೀನಿ. ಸರ್, ಇದು ರಾಜಾಕ್ರೋಶ ಪಾದಯಾತ್ರೆ ಅಂತ ಹಾಕ್ಕೊಂಡು ನೀವು ಬಂದಿದ್ದೀರಾ. ಎಲ್ಲಿಂದ ಬಂದಿರತಕ್ಕಂಥದ್ದು ಸರ್? ನೀವು ಎಲ್ಲಿಂದ ಇಲ್ಲಿವರೆಗೂ ಅಂದರೆ ಬೆಂಗಳೂರು ತನಕ ಯಾವ ತಾಲೂಕು, ಯಾವ ಡಿಸ್ಟಿಕ್, ಎಲ್ಲಿಂದ ಬಂದಿದ್ದೀರಾ? ನೀವು ನಮ್ಮ ಕನ್ನಡ ಮಾತಾಡೋ ನೋಡಿ ಶೈಲಿ ನೋಡ್ಕೊಂಡು ಅನ್ಕೊಂಡ್ಬಿಡ್ಬೋದು ಇವರು ಉತ್ತರ ಕರ್ನಾಟಕದವ್ರು ಇರ್ಬೋದು ಅಂತೇಳಿ. ಯಾಕಂದರೆ ಉತ್ತರ ಕರ್ನಾಟಕ ಅಂತೇಳಿ ನಾವು ಹೇಳಬೇಕಾದ್ರೆ ಉತ್ತರ ಕರ್ನಾಟಕದ ಯಾವುದೇ ಒಬ್ಬ ಜನಪ್ರತಿನಿಧಿಯೂ CM ಆದರೂ ಕೂಡ ಆ ಉತ್ತರ ಕನ್ನಡ ಭಾಗಕ್ಕೆ ಸರಿಯಾದ ಒಂದು ಸ್ಪಂದನೆ ಮಾಡದೇ ಇರೋದಕ್ಕೆ ಉತ್ತರ ಕರ್ನಾಟಕದ ಈ ಥರ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಉತ್ತರ ಕರ್ನಾಟಕ ಭಾಗದ ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಅವ್ರನ್ನ ಬಲಿಪಶು ಮುಖ್ಯಮಂತ್ರಿಗಳಾಗಿ ನಮ್ಮ ಉತ್ತರ ಕರ್ನಾಟಕ ಯಾವುದೇ ಒಂದು ಅಭಿವೃದ್ಧಿ ಆಗದೇ ಇರೋ ರೀತಿಯಲ್ಲಿ ಅವರಿಗೆ ಒಂದು ಸೀಟ್ ಕೊಟ್ಟು ಮುಖ್ಯಮಂತ್ರಿ ಹುದ್ದೆ ಕೊಟ್ಟು ಅದು ಮಾಡಿದ ಕಾರಣಕ್ಕೋಸ್ಕರ ಈ ಥರ ಮಾಡುವಂಥ ಸಂದರ್ಭ ಬಂದುಬಿಟ್ಟಿದೆ. ಈಗ ರಾಜಾಕ್ರೋಶ ಅಂತಂದ್ರೆ ನೀವು ಕೇಳಿದ್ರಿ, ಈಗ ರಾಜಾಕ್ರೋಶ ಪಾದಯಾತ್ರೆ ಅಂದರೆ ಏನು, ಎದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಅಂತೇಳಿ. ಈಗ ರಾಜಾಕ್ರೋಶ ನಾನು ಮಾಡ್ತಾ ಇರೋದು ಇದು ಫಸ್ಟ್ ಅಲ್ಲ. ಇದಕ್ಕಿಂತ ಮುಂಚೆ ನಾನು ಬೇರೆ ರೀತಿಯೊಳಗೆ ಪ್ರಯತ್ನ ಮಾಡಿದ್ದೀನಿ. ಅವ್ರು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ, ಶಾಸಕರಿಗೆ ಹೋಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ, ಆಮೇಲೆ ಜನಪ್ರತಿನಿಧಿಗಳಾದಂಥ ಮುನ್ಸಿಪಲ್ ಮೆಂಬರ್ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ, ಕಾರ್ಯಾಂಗದ ಅಧಿಕಾರಿಗಳು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಅವ್ರು ಯಾರು ತಲೆ ಕೆಡಿಸ್ಕೊಳ್ಳೋದೇ ಇದ್ದಾಗ ಆ ರಾಜನ ಆಕ್ರೋಶ ಯಾವ ಥರ ಇರುತ್ತೆ ಅಂತೇಳಿ 2019ರಿಂದ ನಾನು ಸ್ಟಾರ್ಟ್ ಮಾಡಿದ್ದರಿಂದಾಗಿ 2023ರಲ್ಲಿ ದೊಡ್ಡ ಭುಗಿಲದ್ದು. ಈಗೂ ಯಾವುದೇ ಒಬ್ಬ ಶಾಸಕರಿಗೆ ನಾನು ಫೋನ್ ಮಾಡಿದ್ರು ಫೋನ್ ಎತ್ತಾಗತ್ತಿಲ್ಲ ಅಂದರೆ ಆ ರಾಜನ ಆಕ್ರೋಶ ಎಷ್ಟೈತಿ, ಆ ರಾಜನ ಆಕ್ರೋಶಕ್ಕೆ ಮನದು ಶಾಸಕಾಂಗದ ಶಾಸಕರೇ ಹೆದರ್ತಿರ್ಬೇಕಾದ್ರೆ ಜನಗಳು ತಿಳ್ಕೊಬೇಕು ರಾಜರ ಆಕ್ರೋಶ ಯಾವ ಥರ ಇರುತ್ತೆ. ಈ ಆಕ್ರೋಶ ಭುಗಿಲದ್ದು ಪಾದಯಾತ್ರೆ ಮಾಡೋಕ್ಕೆ ಯಾವ ಥರ ಇರ್ತೈತೆ ಅಂತಂದರೆ, ನಾನು ನವಲಗುಂದ ನಮ್ಮ ಊರು, ನಮ್ಮ ಹುಟ್ಟೂರು ನವಲಗುಂದ ತಾಲೂಕು, ಆಮೇಲೆ ಧಾರವಾಡ ಜಿಲ್ಲೆ, ಕರ್ನಾಟಕ. ನಾನು ಭಾರತದ ಪ್ರಜೆ. ಭಾರತದ ಸಂವಿಧಾನದ ಪ್ರಕಾರ BR ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಪ್ರಕಾರ ಅವ್ರು ಏನು ಹೇಳಿದ್ದಾರೆ, ಭಾರತ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ರಾಜ ಅಂತ ಹೇಳಿದರೆ ಆ ಪ್ರಕಾರವಾಗಿ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಪಾದಯಾತ್ರೆ ಆರಂಭಿಸಿದೆ. ಎಲ್ಲಿಂದ? ನವಲಗುಂದದಿಂದ. ರಾತ್ರಿ ಲೇಟ್ ಆಗಿದ್ದಕ್ಕೋಸ್ಕರ ನಮ್ಮ ದೇಹ ಭಾಳ ಬಲ್ಲಿಬಿಟ್ಟಿದೆ. 62.20 kg ಇದ್ದೆ. ಯಾಕಂದ್ರೆ ನಾನಿರೋ 6 ಫೂಟ್ ಹೈಟಿಗೆ ಅದು ಎವರೇಜ್, ಅದು ಮಿನಿಮಮ್ ಅಂತಾರೆ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬಳಲಿದ್ದೆ. ಆವತ್ತಿನ ದಿನ ನಾನು ಸರಿಯಾಗಿ ಊಟ ಮಾಡದೇ ಇರೋ ಕಾರಣ ನಾನು ನರಗುಂದ ಮಠ ಹೋಗಿ ಅಲ್ಲಿ ನರಗುಂದದ ಸಮೀಪದಲ್ಲಿರೋ ಸೋಮಾಪುರ ಎಂಬ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಮಲಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಗುಡಿಯಲ್ಲಿ ನನ್ನ ಪೂಜಾ ಕಾರ್ಯ ವಿಧಿವಿಧಾನಗಳನ್ನು ಸಂಪೂರ್ಣ ಮಾಡಿ ಅಲ್ಲಿಂದ ಏನು ಮಾಡೋದು ಪಾದಯಾತ್ರೆ ಆರಂಭಿಸಿದೆ. ಇದಕ್ಕೂ ಹಿಂದೆ ಪಾದಯಾತ್ರೆ ಮಾಡಿದ್ದೀನಿ ಅಂದರೆ ಯಾಕೆ, ಈ ಮೇಯ್ನ್ ರೀಸನ್ ಏನು ನೀವು ಮಾಡ್ತಾ ಇರೋದು, ಏನು ಕಾರಣ ಏನು ಈ ಪಾದಯಾತ್ರೆ ಮಾಡೋದಕ್ಕೆ? ನಿಮಗೆ ಯಾರಾದರೂ ನೋವು ಮಾಡಿದ್ರಾ ಅಥವಾ ಯಾವುದನ್ನ ರಾಜಕಾರಣಿ ಬಳಿ ನೀವು ಹೋದಂಥ ಸಂದರ್ಭದಲ್ಲಿ ಅವ್ರೇನಾದರೂ ನಿಮಗೆ ಸ್ಪಂದಿಸಿಲ್ವಾ? ಆ ವಿಚಾರಧಾರೆಗಳನ್ನ ಇಟ್ಕೊಂಡು ನೀವು ಈ ಪಾದಯಾತ್ರೆ ಮಾಡ್ತಿದ್ದೀರಾ, ಹೆಂಗೆ? ನನಗೆ ನೋವು ಅನ್ನೋದಕ್ಕಿಂತ ಭಾರತ ಸಂವಿಧಾನದ ಬರೆದಂಥ BR ಅಂಬೇಡ್ಕರ್ ಅವರಿಗೆ ಈ ಶಾಸಕಾಂಗ ವ್ಯವಸ್ಥೆ ನೋವು ಮಾಡಿದೆ, ಅದು ನೋವು ನನಗಲ್ಲಿದೆ. ಈಗ ಯಾರಾದರೂ ಇಲ್ಲ ಇದು BR ಅಂಬೇಡ್ಕರ್ ಅವರಿಗೆ ನೋವಾಗಿದೆ ಅಂದ್ಕೂಡಲೇ ಅವ್ರು ತಿಳ್ಕೊಂಬರ್ತಾರೆ, ಇಲ್ಲ ಇವರು ದಲಿತ ಸಂಘಟನೆ ಇರ್ಬೋದು, ದಲಿತರಿರ್ಬೋದು ಅಂತ. ನಾನು ದಲಿತ ಅಲ್ಲ, ನನ್ನ ಜಾತಿ ಅಂತ ಹೇಳಿ ನಾನು ಅಂಬೇಡ್ಕರ್ಗೂ ಅವಮಾನ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಅಂಬೇಡ್ಕರು ಎಲ್ಲರಿಗೂ ಒಂದು ನ್ಯಾಯ ಸಿಗಲಿ ಅಂತಿಕೊಂಡು ಎಲ್ಲ ವರ್ಗದವರಿಗೂ ಒಂದು ಏನು ಮಾಡಿದರು, ಭಾರತ ಸಂವಿಧಾನ ಮಾಡಿದರು. ಆದ್ರೆ ನಮ್ಮ ಜನ ಒಂದಿಷ್ಟು ಏನು ಮಾಡಿಬಿಟ್ರು,
ಅವ್ರನ್ನ ಒಂದು ಸೀಮಿತ ವರ್ಗಕ್ಕೆ ಮೀಸಲಾಗಿಟ್ಟು ಇದು ಭಾರತ ಸಂವಿಧಾನ ಎಲ್ಲರಿಗೂ ಮುಟ್ಟಬಾರ್ದು ಅನ್ನೋದಕ್ಕೋಸ್ಕರ ಅದನ್ನೇನು ಮಾಡೋದು ಪಟ್ಟಬದ್ಧ ಹಿತಾಸಕ್ತಿಗಳು BR ಅಂಬೇಡ್ಕರ್ ಅವ್ರನ್ನ ಒಂದು ಸಮುದಾಯಕ್ಕೆ ಮೀಸಲಾಗಿಡುವಂಥ ಪ್ರಯತ್ನ ಮಾಡಿದರು. ಅದಕ್ಕೋಸ್ಕರ ನಾನು ಭಾರತ ಸಂವಿಧಾನ ಓದಂಥ ಸಂದರ್ಭದಲ್ಲಿ BR ಅಂಬೇಡ್ಕರ್ ಅವರು ಯಾರಿಗೂ ಅನ್ಯಾಯ ಮಾಡಿಲ್ಲ, ಎಲ್ಲರಿಗೂ ಸರಿಸಮಾನವಾದ ಅವಕಾಶಗಳನ್ನು ಕೊಟ್ಟಿದ್ದಾರೆ, ಸರಿಸಮಾನವಾದ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅರ್ಥ ಮಾಡಿಕೊಂಡು BR ಅಂಬೇಡ್ಕರನ್ನು ಸೋಲಿಸಿದಂಥ ಈ ಶಾಸಕಾಂಗ ವ್ಯವಸ್ಥೆಯನ್ನು ಮತ್ತು BR ಅಂಬೇಡ್ಕರ್ ಬರೆದಂಥ ಕಾರ್ಯಾಂಗ ವ್ಯವಸ್ಥೆಯಲ್ಲಿಯೂ ಕೂಡ ದುಷ್ಟ ಶಾಸಕಾಂಗದ ವ್ಯವಸ್ಥೆ ಅಡಿಯಲ್ಲಿ ಬಂದು ಅವರಿಗೆ ಅನುಕೂಲ ಆಗುವಂಥ ರೀತಿಯಂಥ ಕೆಲಸವನ್ನು ಈ ಕಾರ್ಯಾಂಗ ಮಾಡ್ತಾ ಇರೋದರಿಂದ ಅವ್ರ ವಿರುದ್ಧವೂ ದುಷ್ಟ ಕಾರ್ಯಾಂಗ ಮತ್ತು ದುಷ್ಟ ಶಾಸಕಾಂಗದ ವಿರುದ್ಧ BR ಅಂಬೇಡ್ಕರ್ ಅವ್ರ ಮನಸ್ಸು ಏನು ನೋವಾಗಿತ್ತು ಅವರು ಸಾಯುವಂಥ ಸಂದರ್ಭದಲ್ಲಿ. ಆಮೇಲೆ ದುಷ್ಟ ಶಾಸಕಾಂಗ ವ್ಯವಸ್ಥೆ ಅವ್ರು ಸತ್ತ ಮೇಲೆ ಅವರಿಗೆ ದೆಹಲಿಯಲ್ಲಿ ಒಂದು ಸಮಾಧಿ ಮಾಡಲಿಕ್ಕೆ ಒಂದು ಅವಕಾಶವೂ ಕೊಡದೆ ಅವ್ರನ್ನ ಪೂನಾದಲ್ಲೂ ಯಾವುದೋ ಅದರಲ್ಲಿ ಅವ್ರದ್ದು ಕೊನೆಯ ಇದು ಮಾಡಿದ್ರು ಅಂತೇಳಿ ನಾನು ಓದಿದ್ದೀನಿ. ಅದರ ಬಗ್ಗೆ ಸ್ಪಷ್ಟವಾಗಿ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಕೋರೆಗಾಂವ್ ಅಂತೇಳಿ ಏನೋ ಅಲ್ಲಿ ಒಂದು ಘಟನೆ ಆಯಿತು ಅಂತೇಳಿ ಕೇಳಿದ್ದೀನಿ. ಯಾಕಂದ್ರೆ ಅವ್ರ ಬಗ್ಗೆ ಓದ್ತಿರ್ಬೇಕಾದ್ರೆ ಭಾಳ ಮನಸ್ಸಿಗೆ ನೋವಾಗ್ಬಿಡುತ್ತೆ. ನನಗೆ ಯಾವುದು ಮನಸ್ಸಿಗೆ ಭಾಳ ನೋಗುತ್ತೆ ಅದ್ರ ಬಗ್ಗೆ ನಾನು ದೀರ್ಘವಾಗಿ ಓದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಅವ್ರ ಬಗ್ಗೆ ದೀರ್ಘ ಓದಿಲ್ಲ. ನಾನು ಇದು ಹೇಳ್ತೀನಿ, ನನಗೆ ಅಂಬೇಡ್ಕರ್ ಬಗ್ಗೆ ಭಾಳ ಅಭಿಮಾನ ಇದೆ. ಇದನ್ನು ನೋಡೋರು ಹೇಳ್ತಿರ್ತಾರೆ ಇವರು ಅಂಬೇಡ್ಕರ್ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂದರೆ ಇವ್ರು ದಲಿತ ಸಂಘಟನೆಯವರು ಇರ್ಬೋದು ಅಂದ್ಕೊಂಡು. ನನ್ನ ಬಗ್ಗೆ ನೀವು ಸ್ಟಡಿ ಮಾಡಿ, ನನ್ನ ಜಾತಿ ಹೇಳ್ತಾ ಇಲ್ಲ. ಯಾಕಂದರೆ ಅಂಬೇಡ್ಕರ್ ಏನು ಹೇಳಿದಾರೆ ಎಲ್ಲರಿಗೂ ಸರಿಸಮಾನ ಅವಕಾಶ ಕೊಟ್ಟಿರೋದಾರೆ. ನಾನು ನನ್ನ ಜಾತಿ ಹೇಳ್ಕೊಂಬಿಟ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ನನ್ನ ಜಾತಿ ಹೇಳಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಬಾರ್ದು ಅಂದ್ಕೊಂಡು ನನ್ನ ಜಾತಿ ಹೇಳಕತ್ತೀನಿ. ಇದನ್ನು ಸ್ಟಾರ್ಟ್ ಮಾಡಿದ ಉದ್ದೇಶ ಏನಪ್ಪ ಅಂತಂದ್ರೆ, ನನಗೆ ಅನ್ಯಾಯ ಆಗತೈತಿ, ನನಗೆ ಅವಮಾನ ಆಗತೈತಿ, ನಾನು ಅಹಮ್ಮದಿಂದ ನಾನು ಇದನ್ನು ಪ್ರಾರಂಭ ಮಾಡ್ತಿಲ್ಲ. ಆಮೇಲೆ ನಾನು ಆಧ್ಯಾತ್ಮಿಕವಾಗಿ ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಬಂದಾಗ ಅದು ಅಸತ್ಯ, ಅನ್ಯಾಯ, ಅಧರ್ಮ ನಿನ್ನ ಕಣ್ಣಿಗೆ ಕಾಣಾಗತ್ತಂದ್ರೆ ಅದನ್ನು ವಿರೋಧ ಮಾಡು, ನಿನ್ನ ಪರವಾಗಿ ನಾನು ಇರ್ತೀನಿ ಅಂದ್ಕೊಂಡು ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೇಳಿದ ಪ್ರಕಾರವಾಗಿ ಹಾಗೆ ಅರ್ಜುನ ತನ್ನ ಕುಟುಂಬವೇ ಮಹಾಭಾರತ ಯುದ್ಧದಲ್ಲಿ ತನ್ನ ವಿರುದ್ಧ ಯುದ್ಧಕ್ಕೆ ನಿಂತಾಗ ಅವನು ಯಾವಾಗ ಸೋತು ಶರಣಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಏನು ಹೇಳ್ತಾನಂತ, ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಬಂದಾಗ ನನ್ನ ಕುಟುಂಬ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ತಾತ ಅಂತೇಳಿ ನೀವು ಮಾಡಕತ್ತಂದ್ರೆ ಅಸತ್ಯ, ಅನ್ಯಾಯ, ಅಧರ್ಮ ಗೆಲ್ತದೆ. ಅಂಥ ಒಂದು ಸಂದರ್ಭ ಬಂದಾಗ ಸತ್ಯ, ನ್ಯಾಯ, ನೀತಿ, ಧರ್ಮ ಕಾಪಾಡೋದಕ್ಕೋಸ್ಕರ ನೀನೇನು ಮಾಡಬೇಕು, ಅವ್ರು ನಿಮ್ಮವರಿದ್ದರೂ ಕೂಡ ಅವ್ರ ವಿರುದ್ಧ ಯುದ್ಧ ಮಾಡಬೇಕು. ಆವಾಗ ನಾನು ನಿನ್ನ ಜೊತೆ ಇರ್ತೀನಿ ಅಂತಿಕೊಂಡು ಏನು ಮಾಡ್ತಾರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಪ್ರಕಾರವಾಗಿ ಅವರು ಯುದ್ಧವನ್ನು ಮಾಡ್ತಾರೆ. ಆಮೇಲೆ ಏನಾದರೂ ಯುದ್ಧದಲ್ಲಿ ಗೆಲ್ತಾರೆ. ಗೆದ್ದ ಮೇಲೆ ಅವ್ರಿಗೆ ಮನಸ್ಸಿಗೆ ನೋವಾಗುತ್ತೆ, ಪಶ್ಚಾತ್ತಾಪಸ್ಕೋರ ಮುಂದೆ ಅಶ್ವಮೇಧ ಯಾಗ ಮಾಡ್ತಾರೆ, ಅದೊಂದು ಬೇರೆ ವಿಷಯ. ಆದರೆ ಅವರು ಯುದ್ಧ ಮಾಡೋಕ್ಕಾದಾಗ ಏನು ಹೇಳ್ತಾರೆ, ಕೃಷ್ಣ ಪರಮಾತ್ಮ ಇದು ಹೇಳ್ತಾರೆ, ಭಗವದ್ಗೀತೆ ಸಾರವನ್ನು ಹೇಳ್ತಾರೆ. ಆ ಭಗವದ್ಗೀತೆ ನಾನು ಪರಿಪೂರ್ಣ ಓದಿದೇ ಇದ್ದರೂ ಕೂಡ ದೃಶ್ಯ ಮಾಧ್ಯಮದ ಮುಖಾಂತರ, ಸೋಷಿಯಲ್ ಮೀಡಿಯಾದ ಮುಖಾಂತರ ಈ ಥರ ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಬಂದಾಗ ಯಾವುದೇ ಇರೋದಕ್ಕೆ ಜಗತ್ತೇ ನಿನ್ನ ವಿರುದ್ಧವಿದ್ದಾಗೂ ಕೂಡ ನೀನು ಸತ್ಯ, ನ್ಯಾಯ, ನೀತಿ, ಧರ್ಮದ ಪರವಾಗಿ ನೀನು ನಿಂತಾಗ ಜಗತ್ತಿನ ವಿರುದ್ಧವೂ ಕೂಡ ನಿನ್ನ ಪರವಾಗಿ ನಾನು ಇರ್ತೇನಪ್ಪ ಅಂತೇಳಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಪ್ರಕಾರವಾಗಿ ನಾನು ಜಗತ್ತನ್ನು ವಿರುದ್ಧ ಇದ್ದರೂ ಕೂಡ ಅದನ್ನು ವಿರುದ್ಧ ಹೋರಾಟ ಮಾಡತ್ತೀನಿ. ಭಾರತ ಸಂವಿಧಾನ ಅಡಿಯಲ್ಲಿ ಬರುವಂಥ BR ಅಂಬೇಡ್ಕರ್ ಕೊಟ್ಟಂಥ ಕಾನೂನುಗಳ ಪ್ರಕಾರವೇ ನಾನು ಹೋರಾಟ ಮಾಡತ್ತೀನಿ ಹೊರತು ಯುದ್ಧ ಅಂತೇಳಿ ನಾನು ಗನ್ ಹಿಡ್ಕೊಂಡು ನನ್ನ ಇದಕ್ಕೆ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಗನ್ ಹಿಡ್ಕೊಂಡು ಯಾರಿಗೂ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಭಾರತ ಸಂವಿಧಾನ ಅಡಿಯಲ್ಲಿ ಬರುವಂಥ ಏನೇನು ಕಾನೂನುಗಳಿದ್ದಾವೆ ಆ ಕಾನೂನಿನ ಪ್ರಕಾರ ಅವರಿಗೆ ಏನೇನು ಹೇಳಬೇಕಾಗಿದೆ, ಕಾರ್ಯಾಂಗಕ್ಕೆ ಏನೇನು ಹೇಳಬೇಕಾಗಿದೆ, ಶಾಸಕಾಂಗಕ್ಕೆ ಏನೇನು ಹೇಳಬೇಕಾಗಿದೆ ಹೇಳಿ ಅದು ಸರಿ ಹೊಂದದೇ ಇದ್ದಾಗ ಆವಾಗ ನಾನು ಏನು ಮಾಡಿದ್ದೀನಿ, ರಾಜಾಕ್ರೋಶ ಪಾದಯಾತ್ರೆಯನ್ನು ಪ್ರಾರಂಭಿಸ್ತೀನಿ. ಸರ್, ಈಗಾಗಲೇ ನೀವು ರಾಜಾಕ್ರೋಶ ಪಾದಯಾತ್ರೆ ಶುರು ಮಾಡಿದ್ದೀನಿ ಅಂತ ಹೇಳಿದ್ರಿ. ನಿಮ್ಮ ಜೊತೆ ಯಾರಾದರೂ ಇದ್ದೀರಾ, ಕೇವಲ ನೀವು ಒಬ್ಬರೇ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಏನು ನಿಮ್ಮ ಹಿನ್ನೆಲೆ ಏನು? ಏನಾರ ನಮ್ಮ ಮನಸ್ಸಿನ ನೋವಾದಾಗ ಅಥವಾ ನಮ್ಮ ಭಾಳ ಬೇಜಾರಾದಾಗ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳಿದಾಗ ನೀವು ಯಾರ ಕಡೆ ಹೋಗ್ತೀರಿ? ಈಗ ನಂಗೆ ನೋವಾದಾಗ ಅಲ್ಲ, ನಿಮಗೆ ನೋವಾದಾಗ ಜಗತ್ತಿನಲ್ಲಿ ನಿಮ್ಗೆ ಯಾರೂ ಇಲ್ಲೇ ಇಲ್ಲ, ನೀವು ಇಷ್ಟೆಲ್ಲ ಒಳ್ಳೇದು ಮಾಡ್ತಾಯಿದ್ದೀರಿ, ನಿಮಗೆ ನೋವಾದಾಗ ನೀವು ಯಾರ ಕಡೆ ಹೋಗ್ತೀರಾ? ಸಂತೋಷ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತೀನಿ. ಅಲ್ಲ, ನೀವು ಹೋಗೋದು ದೇವ್ರ ಕಡೆ, ಗುಡಿಗೆ ಅಥವಾ ಯಾವುದಾದ್ರು ಮಠಕ್ಕೆ ಹೋಗ್ತೀರಾ. ನೀವು ನಿಮಗೆ ನೋವಾದಾಗ ಮಠಕ್ಕೆ ಹೋಗ್ತೀರಾ ಅಥವಾ ಗುಡಿ ಸಂತೋಷನ ಹಂಚ್ಕೊಳಕ್ಕೆ ಅಥವಾ ದುಃಖವನ್ನು ಹಂಚ್ಕೊಳಕ್ಕೆ ನನಗ್ಯಾಕೆ ಇಷ್ಟು ಕಷ್ಟ ಕೊಡೋದರ್ತಿಪ್ಪ ದೈವ, ನನಗೆ ಯಾಕೆ ದೇವ್ರ ಕಷ್ಟ ಕೊಡತ್ತೆ ಅಂತ ಕೇಳಕ್ಕೆ ಹೋಗ್ತೀರಾ. ನಾನು ನನಗೆ ಕಷ್ಟ ಕೊಡು ಅಂತೇಳಿ ದೇವ್ರನ್ನ ಕೇಳಕ್ಕೆ ಹೋಗ್ತಾಯಿದ್ದೀನಿ. ನಾನು ವಸುದೈವ ಕುಟುಂಬಕಮ್ಮ ಜಗತ್ತೇ ನನ್ನ ಮನೆ ಅಂತ ಹೇಳಿದಂಥ ಕೃಷ್ಣನ ಕುಟುಂಬ ಕಾಯೋಕ್ಕೋಸ್ಕರ ಸತ್ಯ, ನ್ಯಾಯ, ನೀತಿ, ಧರ್ಮ, ಮಾನವೀಯತೆ ಇಡೀ ಜಗತ್ತಿನ ತುಂಬ ಇರಲಿ ಅನ್ನೋಸ್ಕೋಸ್ಕರ ನಾನು ಈ ಪಾದಯಾತ್ರೆಯನ್ನು ಆರಂಭಿಸಿದ್ದೆ. ಯಾಕಂದ್ರೆ ನೀವು ಕೇಳ್ಬೇಕಾದ್ರೆ ಹೇಳ್ತಿರ್ತಾರೆ ಎಲ್ಲ ಇವರು ಏನೋ ರಾಜಕೀಯ ಹಿನ್ನೆಲೆಗೋಸ್ಕರ ಮಾಡ್ತಾ ಇರ್ಬೋದು, ಏನೋ ರಾಜಕೀಯ ಫೇಮ್ಗೋಸ್ಕರ ಮಾಡ್ತಾ ಇರ್ಬೋದು. ಈಗ ರೀಸೆಂಟಾಗಿ ಕಾಕ್ರೋಚ್ ಪಾರ್ಟಿ ಬಂದಿದೆ, ಅದನ್ನು ಏನೋ ಒಂದು ಅಲ್ಲೇ ತೊಗೊಂಡು ಇವರು ಏನೋ ಫೇಮಸ್ ಆಗಕ್ಕೆ ಮಾಡ್ತಾ ಇರ್ಬೋದು. ಹುಚ್ಚ ವೆಂಕಟ ಅಂತೇಳಿ ಅವರು ಹೀಗೋ ಏನೋ ನನ್ನ ಸೇನೆ ಇದೆ ಹಾಗಿದೆ ಅಂತ ಇದ್ದರು, ಅವ್ರ ಥರ ಫೇಮಸ್ ಆಗಕ್ಕೆ ಮಾಡ್ತಾ ಇರ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಅದು ಅಂದ್ಕೊಳ್ಳೋದು ಕ್ಷಣಿಕ. ಯಾಕೆ ಕ್ಷಣಿಕ ಅಂತಂದ್ರೆ ನೀರಿನ ಮೇಲೆ ಗುಳ್ಳೆ ನಿಜವಲ್ಲವೋ ನಿಜ, ನೀನು ಚೆನ್ನಾಗಿ ನಿನ್ನ ತಿಳ್ಕೊಂಡು ನೀವು ಬದುಕು ಅಂತೇಳಿ ಹಿರಿಯರು ಹೇಳಿಬಿಟ್ಟಿದ್ದಾರೆ. ಆ ಪ್ರಕಾರವಾಗಿ ನೀವು ನನ್ನ ಹಿನ್ನೆಲೆಯನ್ನು ತೆಗೆದು ನೋಡಿದಾಗ ನೀವು ನಮ್ಮ ನವಲಗುಂದ ನಗರದಲ್ಲಿ ಅಥವಾ ನವಲಗುಂದ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಹೋಗಿ ಕೇಳಿದಾಗ ನಾನು ಹೇಳೋದು ಒಂದೇ ಒಂದು ಹೆಸರು, ಹುಚ್ಚ. ಯಾಕೆ ಹುಚ್ಚ ಅಂತಂದರೆ ಯಾರು ವಿರುದ್ಧ ನಿಧಿ ವಿರುದ್ಧ ವೀಸ್ತಾರೋ ಅಥವಾ ಯಾರು ಸಿಸ್ಟಮ್
ವಿರುದ್ಧ ಈಜ್ತಾರೋ ಅವರಿಗೆ ಕೊಡುವಂಥ ಒಂದೇ ಒಂದು ಪಟ್ಟ ಹುಚ್ಚ. ಯಾಕೆ ಹುಚ್ಚ ಅಂತಂದ್ರೆ ಅಲ್ಲೂ ನೀನು ಭ್ರಷ್ಟಾಚಾರಿ ಆಗಿದ್ದುಕೊಂಡು ನೀನು ಅದರೊಳಗೆ ಪಾಲು ತೊಗೊಂಡು ನೀನು ಅದರದ ಲಾಭ ತೊಗೊಂಡು ಸುಮ್ಮನೆ ಕುಂಡ್ರಲ್ಲ ನಿನಗೇನು ಬೇಕಾಗೈತಿ ಅಂತಂದು ಹೇಳುವಂಥ ಇಂಥ ಸಮಾಜದೊಳಗೆ ಅಂಥವರ ಪರವಾಗಿ ನಾನೇನು ಮಾಡತ್ತೀನಿ, ನೀವು ರಾಜರಿದ್ದೀರಿ, ನೀವು ಅವರಿಗೆ ಶಿಕ್ಷೆ ಕೊಡುವಂಥ ಅಧಿಕಾರ ನಿನಗೆ ಕೊಟ್ಟಿದ್ದಾರೆ ಭಾರತ ಸಂವಿಧಾನದ ಪ್ರಕಾರ. ಆಮೇಲೆ ನಿಮ್ಮ ಧರ್ಮ ಹೇಳಿದೆ, ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಬಂದಾಗ ನೀನು ಹೋರಾಟ ಮಾಡಬೇಕಂತೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನೆ ಅಂತೇಳಿ ಕೃಷ್ಣನ ಹಿಂಬಾಲಕರಿಗೆ ಹೇಳಿದ್ರು ಕೂಡ ಅವ್ರು ಹೇಳಿದ್ದು ಒಂದೇ ಮಾತು, ಕೃಷ್ಣ ಹೇಳಿದ್ದೆಲ್ಲ ಮಾಡೋಕ್ಕಾಗಂಗಿಲ್ಲ ರೀ. ಕೃಷ್ಣ ಹೇಳ್ತಾನೆ ಅವ್ನು ಹೋಗ್ಬಿಟ್ಟಿರ್ತಾನೆ, ನಾವು ದೇವ್ರವ, ಅವಾಗೇನು ಎದರ ಅವಶ್ಯಕತೆ ಐತಿ, ಎದರದ ಅವಶ್ಯಕತೆ ಇಲ್ಲ ಕೃಷ್ಣಗೆ ಅಂತ ಅವ್ರು ಹೇಳ್ತಿರ್ತಾರೆ. ಅವ್ರು ಹಂಗೆ ಹೇಳ್ತಿರ್ಬೇಕಾದ್ರೆ ನಾನೊಬ್ಬ ಹುಚ್ಚ ಕೃಷ್ಣನ ಅಂದಾಭಿಮಾನಿ ಅಂತ ಹೇಳ್ಕೊತೇನೆ ನಾನು. ಈಗ ನಿಮ್ಮಿಂದ ಯಾರಾದರೂ ಇದ್ದಾರಾ, ನೀವು ಒಂಟಿನ ಅಷ್ಟೇ? ಅಲ್ಲಿ ಇಷ್ಟೆಲ್ಲ ಹೇಳಿದ್ಮ್ಯಾಗ ಭಗವಂತ ಇಡೀ ಜಗತ್ತು ಕಾಯುವಂಥ ಭಗವಂತ ಕೃಷ್ಣ ಪರಮಾತ್ಮನ ನಾನು ಹಿಂದಿದಂತೆ ಇಂಡೈರೆಕ್ಟಾಗಿ ಹೇಳ್ತಿರ್ಬೇಕಾದ್ರೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅಲ್ಲ, ಇಂಡೈರೆಕ್ಟ್ಲಿ ಬೇಡ, ಈಗ ಡೈರೆಕ್ಟ್ಲಿ ಹೇಳಿ. ನೀವು ಒಬ್ಬರೇನಾ, ನಿಮ್ಮ ಹಿಂದೆ ಯಾರಾದರೂ ಇದ್ದಾರಾ? ದೇವ್ರು ಬಿಟ್ಟು ಕೃಷ್ಣ ಪರಮಾತ್ಮ ಅಂತ ಹೇಳಿದ್ರಿ, ಕೃಷ್ಣ ಪರಮಾತ್ಮ ಬಿಟ್ಟು ನಿಮ್ಮ ಥರ ಜನರು ಮಾನವ ಸಮಾಜದಲ್ಲಿ ಯಾರಾದರೂ ಇದ್ದಾರಾ ಜೊತೆ? ನೀವಿದ್ದೀರಲ್ಲ, ನೀವು ಕರೆದು ಮಾತಾಡ್ತಿದ್ರೆ ನಿಮ್ಮಲ್ಲಿ ಅದು ಒಳ್ಳೆತನ ಇದೆ ಅಂತ ಹೇಳ್ಕೊಂಡು ನೀವು ಮಾತಾಡ್ತಾ ಇದ್ದೀರ. ಅಲ್ಲ, ರಾಜ ಆಕ್ರೋಶ ಪಾದಯಾತ್ರೆಯಲ್ಲಿ ಯಾರಿಲ್ವಾ ನಿಮ್ಮ ಜೊತೆ? ಇಷ್ಟು ದಿನ ಯಾರೂ ಇರಲಿಲ್ಲ. ಅಶ್ವವೇಗ ಅನ್ನೋ ಒಂದು ಚಾನಲ್ ನಮ್ಮ ಜೊತೆ ಬಂದಿದೆ. ಯಾಕೆ ಬಂದಿದೆ ಅಂತಂದ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾ ಹೋಗ್ತಿರ್ಬೇಕಾದ್ರೆ ನಿಮ್ಮ ಸಹೋದ್ಯೋಗಿಗಳಂತ ಇವ್ರು ನನ್ನ ಕರೆದು ಕೇಳಿದರು, ಯಾಕ್ರಿಪ್ಪ ಏನು ಮಾಡ್ತಾಯಿದ್ದೀರಿ ಅಂತೇಳಿ. ನನಗೆ ಖುಷಿ ಆಯಿತು. ಈ ಬೆಂಗಳೂರಿನಂಥ ಇಂಥ ವ್ಯವಸ್ಥೆಯಲ್ಲಿ ಒಬ್ಬರು ಮಾನವೀಯತೆ ಇರುವಂಥ ಒಬ್ಬ ಮನುಷ್ಯ ಬಂದು ನನಗೆ ಕೇಳಿದಾಗ ನಾನು ಏನೇನು ಮಾಡಿದ್ದೇನೆ ಅಂತೇಳಿ ಹೇಳ್ಕೊಳ್ಳೋದು ನನ್ನ ಧರ್ಮ. ಆ ಧರ್ಮದ ಪ್ರಕಾರ ನಾನು ಅವ್ರಿಗೆ ಹೇಳಿದೆ. ಅವರು ನೀವು ಬಂದು ನನ್ನ ಕುಣಿಸ್ಕೊಂಡು ಈಗ ಮಾತಾಡ್ತಾ ಇದ್ದೀರ, ಇದಕ್ಕೆ ಕಾರಣ ಆ ಕೃಷ್ಣ ಪರಮಾತ್ಮ ಮತ್ತು ಆ ಗಾನಗಾಪುರದ ದತ್ತಾತ್ರೇಯ. ಈಗ ನೀವು ನವಲಗುಂದದಿಂದ ಬಂದೆ ಅಂತ ಹೇಳಿದ್ರಿ. ಈಗ ನವಲಗುಂದದ ಪರಿಸ್ಥಿತಿ ಬಗ್ಗೆ ಮಾತನಾಡ್ತಾ ಹೋದರೆ ನವಲಗುಂದ ಯಾವ ರೀತಿಯಾಗಿದೆ, ಅಭಿವೃದ್ಧಿ ಎಷ್ಟರ ಮಟ್ಟಿಗಾಗಿದೆ? ಅಲ್ಲಿ ನೀವು ಇಲ್ಲಿ ತನಕ ಬರೋ ಬದಲು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ಕೊಂಡು ಬರೋ ಬದಲು ನಿಮ್ಮ ನವಲಗುಂದ ಏನು ತಾಲೂಕಿದೆ ಅಲ್ಲೇ ಪಾದಯಾತ್ರೆ ಮಾಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ಬೋದಿತ್ತಲ್ಲ, ಇಲ್ಲಿ ತನಕ ಬರೋ ಅವಶ್ಯಕತೆ ಏನಿತ್ತು ನಿಮಗೆ? ಅದಕ್ಕೆ ನಾನು ನೇರವಾಗಿ ಉತ್ತರ ಹೇಳ್ಬಿಡ್ತೀನಿ. ಅದು ಭ್ರಷ್ಟಾಚಾರ ಕೆಳಮಟ್ಟದಿಂದ ಮೇಲಿನ ಮಟ್ಟದಿಂದ ಮುಖ್ಯಮಂತ್ರಿಗಳ ಮಟ್ಟದಿಂದ ಇರ್ತೈತಂತ. ಅಕಸ್ಮಾತಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ಆಗ್ತಿರ್ಬೇಕಾದ್ರೆ ಒಬ್ಬ ಅಲ್ಲಿ ಏನೋ 100 ರೂಪಾಯಿ ಲಂಚ ತಗೋತಾನಂದ್ರೆ ಅದು 1% ಇರೋದು ಇವರಿಗೆ ಡಿ ಕೆ ಶಿವಕುಮಾರ್ ಇದ್ದೇ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಆ ಭ್ರಷ್ಟಾಚಾರ ಮುಚ್ಚಿ ಹಾಕ್ಬೇಕಂತಂದ್ರೆ ಕೆಳಮಟ್ಟದಿಂದ ನಾನು ಮಾಡ್ಕೊಂಡು ತೊಗೊಂಡ್ರೆ 50 ವರ್ಷ ಆದರೂ ನನ್ನ ಈಜು ಸಾಲಲ್ಲ. ನಾನು ಅಲ್ಲಿ 10 ವರ್ಷಗಳ ಕಾಲ ಪ್ರಯತ್ನ ಮಾಡಿದೆ, 11 ವರ್ಷಗಳ ಕಾಲ ಪ್ರಯತ್ನ ಮಾಡಿದ್ದೀನಿ. ಪ್ರಯತ್ನ ಅಂದರೆ ಯಾವ ಥರ ಪ್ರಯತ್ನ, ಏನು ಮಾಡಿದ್ರಿ? ಅವ್ರು ಶಾಸಕರೇ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ, ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಿಮ್ಮ ಮೇಲಿನ ಯಾರಪ್ಪ ಪ್ರಧಾನಮಂತ್ರಿಗಳೇ ಆಗಿರ್ಬೋದು ಅಥವಾ ನಿಮ್ಮ ಪಕ್ಷದ ಇದು ಇರ್ಬೋದು, ನಿಮ್ಮ ಇದು ಆಲೋಚನೆಗಳು ದೇಶ ಅಂತಿದೆ, ಧರ್ಮ ಅಂತಿದೆ, ಆ ಧರ್ಮವನ್ನು ಒಡೆದಾಳುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ, ದೇಶವನ್ನು ಒಡೆದಾಳುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ, ದೇಶಕ್ಕೆ ಅದು ಒಳ್ಳೇದು ಮಾಡಿರಿ, ದೇಶದ ಮುಂದಿನ ಆಸ್ತಿ ಮಕ್ಕಳು, ಅದರ ಸಂಬಂಧ ಅವ್ರ ಎಜುಕೇಷನ್ ಸಂಬಂಧ ಏನು ಮಾಡಿರಿ ಅಂತ ಎಲ್ಲ ಹೇಳುವಂಥ ಪ್ರಯತ್ನ ಮಾಡಿದ್ವಿ. ಕನ್ನಡ ಶಾಲೆಗಳನ್ನ ಉಳಿಸುವಂಥ ಪ್ರಯತ್ನ ಮಾಡಿದ್ವಿ. ಆಮೇಲೆ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಸಾಲ್ವ್ ಮಾಡಿ ಅಂತೇಳಿ ಅವರಿಗೆ ಮೌಖಿಕವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ವಿ. ಅವ್ರು ಮಾಡಿದಾಗೂ ಕೂಡ ಅವರು ಹೇಳಿದ ಒಂದೇ ಒಂದು ಮಾತು, ನಾನು ನೋಡಿರಿ ಮಿನಿಸ್ಟ್ರ್ ಇದ್ದೀನಿ, ನಮ್ಮಲ್ಲಿ ಮೋದಿ ಹವಾ ಇದೆ, ಆಮೇಲೆ ನನ್ನ ಕಡೆ ಆಸ್ತಿನೂ ಇದೆ, ನನಗೆ ಹೆಂಗೆ ಅದು ಬರಬೇಕು ಗೊತ್ತಿದೆ ಅಂತೇಳಿ ಹೇಳಿದರು. ಇದರ ಹಿಂದಿನ ಶಾಸಕರಾದಂಥ ಈಗ ಮಾಜಿ ಸಚಿವರಾದಂಥ ಶಂಕರ್ ಪಾಟೀಲ್ ಮುನೇನಕೊಪ್ಪರವರು. ಅದಕ್ಕೋಸ್ಕರ ನಾನು ಅವತ್ತೇ ಹೇಳಿದ್ದೆ, ನೋಡಿರಿಪ್ಪ ಇವತ್ತು ಗುರುವಾರ ಇದೆ, ಇವತ್ತು ಗುರು ರಾಘವೇಂದ್ರ ವಾರ ಇದೆ. ಗುರು ರಾಘವೇಂದ್ರ ಹೇಳಿದ್ದು ಯಾರು ಗೌರವಯುತವಾಗಿ ರಾಜರಿಗೆ ಅಂದರೆ ಪ್ರಜೆಗಳಿಗೆ ಗೌರವ ಕೊಡ್ತಾರೆ ಅಂಥವ್ರನ್ನ ಆರಿಸ್ಬೇಕಂತೇಳಿ. ಅದಕ್ಕೋಸ್ಕರ ನೀವು ಗೌರವ ಕೊಡದೇ ಇರೋದಕ್ಕೋಸ್ಕರ ನೀವು ಗೆದ್ದು ಬರೋದಲ್ಲ ಅಂತಿಕೊಂಡು ಅವರು ನಾಮಿನೇಷನ್ ಕೊಟ್ಟಿರಲ್ಲ. ಆಗಲೇ ಗುರು ರಾಘವೇಂದ್ರ ಅವರು ನನ್ನ ಮುಖಾಂತರ ಶಂಕರ್ ಪಾಟೀಲ್ ಮುನೇನಕೊಪ್ಪರವರಿಗೆ ಅವರ ಸೋಲಿನ ರುಚಿಯ ಅನುಭವವನ್ನು ಹಾಗೆ ಮುಂಜಾನೆ 6:30 6-7 ಗಂಟೆ ಆಗಿರ್ಬೋದು ಆಗಲೇ ಫೋನ್ ಮಾಡಿ ಹೇಳಿದರು. ಈಗಿನ್ನೂ ಅದು ವೀಡಿಯೋ ಕಾಲ್ಸ್ ಆಡಿಯೋ ಕಾಲು ಅದು ರೆಕಾರ್ಡಿಂಗ್ ಈಗೂ ಇದೆ, ನಮ್ಮ ಪೆಂಡ್ರೈವ್ನಲ್ಲಿ ನೀವು ಕೇಳ್ಬೋದು ಅದನ್ನ. ಇದನ್ನ ಯಾಕೆ ಹೇಳಿದೆ ಅಂದರೆ ನಾನು ಏನೇನು ಪ್ರಯತ್ನ ಮಾಡಬೇಕು ಮೌಖಿಕವಾಗಿ. ಈಗ ಮಹಾಭಾರತ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಮೊದಲಕ್ಕೆ ಹೋಗಿ ಕೃಷ್ಣ ಸಂಧಾನವನ್ನು ಮಾಡ್ತಾನೆ. ಅದು ಮಾಡೋದಕ್ಕಿಂತ ಮುಂಚೆಗೆ ಏನು ಮಾಡ್ತಾರೆ, ಹಿಂಗೆ ಮಾಡಬಾರ್ದಪ್ಪ, ಇಬ್ಬರು ಅಳಿಯಾರ ನಮಗೆ, ನೀವು ದುರ್ಯೋಧನ ಕೌರವರು ಅಳಿಯಾರ ಪಾಂಡವರು ಅಳಿಯಾರ, ಇಬ್ಬರು ಪರವಾಗಿ ನಾನು ಯಾರ ಪರವಾಗಿ ನಿಲ್ಲಕ್ಕಾಗಂಗಿಲ್ಲ, ಅದಕ್ಕೋಸ್ಕರ ನೀವು ಸಂಧಿಯನ್ನು ಮಾಡಿಕೊಂಡು ಹೊಂದಾಣಿಕೆ ಆಗಿಬಿಡ್ರಿ ಅಂತ ಕೃಷ್ಣ ಎಷ್ಟೋ ಸಾರಿ ಹೇಳಿರ್ತಾರೆ ಇಬ್ಬರಿಗೂ. ಈಗ ನಿಮ್ಮ ನವಲಗುಂದ ತಾಲೂಕಿನಲ್ಲಿ ಈಗ ಬಂದ್ಬಿಟ್ಟು ಕೋಣಾರೆಡ್ಡಿ ಅವ್ರು ಶಾಸಕರಿದ್ದಾರೆ, ಅವ್ರಿಗೇನಾದರೂ ಭೇಟಿ ಮಾಡಿದ್ರಾ, ಅವ್ರಿಗೇನಾದರೂ ಮನವಿ ಕೊಟ್ಟಿದ್ರಾ? ಹಿಂಗೆ ಅವರು MLA ಆಗೋದಕ್ಕಿಂತ ಮುಂಚೆಗೆ JDSನಲ್ಲಿ ಇದ್ದಾಗ ಅವರು ನಮಗೆ ಸ್ವಲ್ಪ ಪರಿಚಯ. ಚುಮ್ನೇನೆ ಗೌಡಪ್ಪ ಅಂತಂದರೆ ನವಲಗುಂದಲ್ಲಿ ಒಂದು ಶಕ್ತಿ, ಅವರು ಒಬ್ಬ ಮಗ ಆಗಿ ನಾನು ಎಷ್ಟು ಶಕ್ತಿ ಅಂತೇಳಿ ನವಲಗುಂದ ಜನಕ್ಕೆ ಗೊತ್ತಿದೆ. ಚುಮ್ನೇನೆ ಗೌಡ್ರು ಅಂದರೆ ಚುಮ್ನೇನೆ ಮಾರ್ತಾ ಅವರು ನವಲಗುಂದ ಸಾಮಾಜಿಕವಾಗಿ ಯಾವ ಥರ ಇದು ಮಾಡಬೇಕು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಬಡಲಾರದೆ ಎಲ್ಲರೂ ಒಂದು ಅಂತೇಳಿ ಯಾವ ಥರ ಈಗೇನು ಇವು ರಾಜಕೀಯ ವ್ಯವಸ್ಥೆಯಲ್ಲಿ ಹೇಳ್ತಾರಲ್ಲ, ಇವು ಜಾತ್ಯತೀತ ಅಂತೇಳಿ ಜಾತ್ಯತೀತ ಅಂತ ಹೇಳ್ದೇ ಎಲ್ಲರೂ ಒಂದು ಅಂತೇಳಿ ಬದುಕ್ತವ್ರು ನಮ್ಮ ತಂದೆಯವರು. ಅವರ ಪ್ರಕಾರವಾಗಿ ಅವರ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಾನು ಬದುಕ್ತವ್ರು.
ಅಂಥ ತತ್ವ ಸಿದ್ಧಾಂತಗಳಲ್ಲಿ ಬದುಕಿದಾಗ 2015ರಲ್ಲಿ ನಮ್ಮ ತಂದೆಯವರು ತೀರ್ಕೊಂಡಾದ್ಮೇಲೆ ನಮ್ಮ ತಂದೆಯವರು ಏನು ಮಾಡ್ಬೇಕಂತ ಕೆಲಸಗಳನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು, ಸಮಾಜ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಬೇಕಂದಾಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇರಬಾರ್ದು ಅಂತಕೊಂಡು ನಾವು ಆ ಕಾರ್ಯಕ್ರಮ ಮುಂದುವರ್ಸೋಂಥ ಪ್ರಯತ್ನ ಮಾಡಿದಾಗ ಈ ಸಮಾಜ ಏನು ಮಾಡಿಬಿಡ್ತಂದ್ರೆ ನನ್ನನ್ನು ಹುಚ್ಚ ಅನ್ನೋ ಪಟ್ಟ ಕಟ್ಟಿ 2000ದಾಗ ಸೈಡ್ ಕುಡಿಸ್ಬಿಡ್ತೀವಿ. ಯಾಕೆ ಸೈಡ್ ಕುಡಿಸ್ತು ಅಂತಂದರೆ ಮುಂದೆ ಹೀಗೆ ಬೆಳ್ಕೊತಾ ಹೋದರೆ ಇವನೋ ಒಬ್ಬ ದೊಡ್ಡ ಶಾಸಕ ಆಗ್ಬಿಡ್ತಾನೆ. ಯಾಕಂದ್ರೆ ಇವು ಜನಪರ ಶಾಸಕ ಆಗ್ಬಿಡ್ತಾನೆ, ನಾವು ದುಡ್ಡಿನ ಪರ ಶಾಸಕರು, ಕಮಿಷನ್ ಕೊಡುವವ್ರ ಪರ ಶಾಸಕರು, ನಾವು ಇವನು ಮುಂದೆ ಗೆಲ್ಲಕ್ಕಾಗಲ್ಲ ಅಂತೇಳಿ ಅವರು ಆ ಮುಂದಾಲೋಚನೆ ಇಟ್ಕೊಂಡು ದೂರಾಲೋಚನೆ ಇಟ್ಕೊಂಡು ನನ್ನನ್ನು ಹುಚ್ಚನ್ನು ಪಟ್ಟ ಕಟ್ಟಿ ನನ್ನ ಮೂಲೆ ಒತ್ತುವಂಥ ಪ್ರಯತ್ನ ಮಾಡಿದರು. ಅದು ಯಾವ ಥರ ದುಷ್ಟತನ ತೋರಿಸಿದ್ರೆ ಅಂದರೆ ನನ್ನ ಮಗುದಲ್ಲಿ ನಗು ಇದೆ, ಮನಸ್ಸಿನಲ್ಲಿ ಭಾಳ ನೋವಿದೆ. ಯಾಕಂದರೆ ಒಬ್ಬ ತಾಯಿ ಮತ್ತು ಮಗನ ಸಂಬಂಧವನ್ನೇ ಹಾಳು ಮಾಡಿದಂಥ ಒಂದು ಏನಾರು ಸಮಾಜ ದುಷ್ಟ ಸಮಾಜ ಇತ್ತಂದರೆ ಅದು ದುಷ್ಟ ಶಾಸಕಾಂಗದ ಆ ರಾಕ್ಷಸರಿಗೆ ರಾವಣನ ಅವರ ಸೈನಿಕರಿಗೆ ತಲುಪ್ತದೆ. ಯಾಕೆ ಇದನ್ನು ಹೇಳತ್ತಂದ್ರೆ ದುಷ್ಟ ರಾವಣ ರಾಜ ಆಗ್ಬೇಕಾದ್ರೆ ಅವರ ಹಿಂಬಾಲಕರಿರ್ತಾರಲ್ಲ ಅವರು ರಾಕ್ಷಸರ ಥರನ ಆ್ಯಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಆ ಥರ ಮಾಡಿದ್ರಿಂದಾಗಿ ನಾನು ಪ್ರತಿ ಹಂತದಲ್ಲೂ ನಮ್ಮ ಮನೆಯಲ್ಲಿ ನಾನು ಹುಚ್ಚಿಡಿದಿಲ್ಲ, ನಾನು ಸಮಾಜದ ಈ ತಪ್ಪು ಇದನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಅವರ ಬನಿವಿಗೆ ಬೆಂಕಿ ಹತ್ತೈತಿ, ಅವರು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡಿದ್ದಾರೆ, ದುಡ್ಡು ತಿಂದಿದ್ದಾರೆ, ಮುಂದೆ ಅವ್ರ ಮನೆಗೆ ಇನ್ನೂ ಸ್ವಲ್ಪ ಬೆಂಕಿ ಹತ್ತಬಾರ್ದು ಅಂದ್ಕೊಂಡು ನನ್ನ ಹುಚ್ಚು ಅಂತಿಕೊಂಡು ಸೈಡ್ ಸರಿಸಿದ್ರೆ ಅವರು ತಿನ್ನುವಂಥ ದಾರಿ ಸುಲಭ ಆಗ್ತೈತೆ ಅನ್ನೋದಕ್ಕೋಸ್ಕರ ಆಗ್ತಾಯಿದೆ. ತಾಯಿ ನೀವು ತಲೆ ಕೆಡಿಸ್ಕೊಂಡು ನಾವು ತಾಯಿಗೆ ಎಷ್ಟೇ ಸರಿ ಹೇಳಿದ್ರು ಸುತ್ತಮುತ್ತಲ 99 ಅಲ್ಲ 100 ಜನನೂ ಕೂಡ ನಮ್ಮ ತಾಯಿಗೆ ಬಂದು ಆಕೆ ತಲೆ ತುಂಬಿ ನಮ್ಮ ತಾಯಿ ಈಗೂ ಕೂಡ ನೀವು ಫೋನ್ ಮಾಡಿ ಕೇಳಿದ್ರೆ ನನ್ನ ಮಗ ಹುಚ್ಚು ಹಿಡಿದೈತೆ ಅಂತ ಹೇಳ್ತಾನೆ. ಆ ಥರ ಒಂದು ದುಷ್ಟ ಶಾಸಕಾಂಗ ವ್ಯವಸ್ಥೆಯಲ್ಲಿ ಬರುವಂಥ ರಾವಣನ ಹಿಂಬಾಲಕರು ಮಾಡಿದ್ದಾರೆ ಅಂತಂದರೆ ನೀವು ತಿಳ್ಕೊಂಬಿಡ್ಬೇಕು ನಾನು ಎಷ್ಟು ಭಯ ಹುಟ್ಟಿಸಿರ್ಬೋದು ದುಷ್ಟ ಶಾಸಕಾಂಗ ವ್ಯವಸ್ಥೆ ಅಂತ. ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಇದನ್ನ ಯಾರು ವಿರೋಧ ಮಾಡಲ್ವಾ? ನೀವು ಈ ಥರ ಪಾದಯಾತ್ರೆಗೆ ಹೋಗ್ತೀನಿ ಅಂದರೆ ನಿಮ್ಮ ತಾಯಿಯವರಾಗಲಿ ವಿರೋಧ ಮಾಡೋದು ಅಥವಾ ನಿಮ್ಮ ಕುಟುಂಬದವರು ವಿರೋಧ ಮಾಡೋದು ಎಷ್ಟು ಜನ ಇದ್ದೀರಾ ಈಗ ಅಲ್ಲಿ ಕುಟುಂಬದಲ್ಲಿ? ನಾವು ನಮ್ಮ ತಂದೆಯವರಿಗೆ 4 ಜನ ಮಕ್ಕಳು, 2 ಹೆಣ್ಮಕ್ಳು ಮತ್ತು 2 ಗಂಡು ಮಕ್ಕಳು. ಒಬ್ಬ ನಾನೇ ಹಿರಿಯವನು, ನಮ್ಮ ಅಕ್ಕವರು ಇದ್ದರು, ಅವರಿಗೆ ಸಹೋದರಿಗೆ ಮದುವೆ ಆಗಿದೆ. ಅವರು ಯಜಮಾನರು ತೀರ್ಕೊಂಡಿದ್ದಕ್ಕೋಸ್ಕರ ವಿಧವೆ ಆಗಿದ್ದಾರೆ. ಅವ್ರಿಗೆ 2 ಮಕ್ಕಳಿದ್ದಾರೆ, ಅವರು ದುಡಿದ ತಮ್ಮ ಜೀವನ ಅವ್ರು ನೆನೆಸ್ಕೊಂಡು ಹೋಗಿದ್ದಾರೆ. ಇನ್ನೊಬ್ಬರು ನಮ್ಮ ತಂಗಿಯವ್ರನ್ನ ಅಲ್ಲೇ ಹುಬ್ಬಳ್ಳಿ ಕೊಡಿ, ಅವರು ಚೆನ್ನಾಗಿದ್ದಾರೆ, ಏನು ಸಮಸ್ಯೆ ಇಲ್ಲ. ಇನ್ನೊಬ್ಬರು ನಮ್ಮ ತಮ್ಮ, ಅವರಿಗೆ ಆಲ್ರೆಡಿ ಮದುವೆ ಆಗಿದೆ, ಮಗು ಕೂಡ ಇದೆ, ಅವರು ಕೂಡ ಚೆನ್ನಾಗಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲ. ಯಾಕಂದರೆ ನಮ್ಮದು 3 ಎಕರೆ ಹೊಲ ಇದೆ, ಅದನ್ನು ಲವಣಿ ಹಾಕಿ ಅದರ ಪ್ರಕಾರವಾಗಿ ಅವರು ಜೀವನ ನಡೆಸ್ತಾ ಇದ್ದಾರೆ. ನಾನು ಕಾಯಕ ಮಾಡ್ತಾ ನಮ್ಮ ಕುಟುಂಬವನ್ನು ನೋಡ್ಕೋಬೇಕಂತಿದ್ದಾಗೂ ಕೂಡ ನಮ್ಮ ತಾಯಿಯವರಿಗೆ ಈ ಸಮಾಜದ ರಾಕ್ಷಸರು ಏನಿದಾರಲ್ಲ, ರಾಕ್ಷಸರು ಅಂದರೆ ಶಾಸಕಾಂಗದ ದುಷ್ಟ ರಾವಣನ ವಂಶಸ್ಥರ ಸೈನಿಕರಂತ ಏನಿಲ್ಲ, ಅವರು ಬಂದು ಹಿಂಸೆ ಮಾಡಿ ನಮ್ಮ ತಾಯಿ ನನ್ನ ಕೊಡುವಂಥ ದುಡ್ಡನ್ನು ತಿರಸ್ಕರಿಸುವಂಥ ಸಂದರ್ಭ ಬಂದ್ಬಿಡ್ತು. ಈಗ ನೀವು ಹೋರಾಟ ಮಾಡ್ತಿರೋವಂಥದ್ದು ಈ ರಾಕ್ಷಸ ಗುಣ ಇರುವಂಥವರ ವಿರುದ್ಧ ಅಥವಾ ನಿಮ್ಮ ಅಂದರೆ ಜನರ ಕಷ್ಟ ಏನೋ ಇದೆ ಅಂತನ? ಅಲ್ಲ, ಇದು ಏನಾಗಿದೆ ಅಂತಂದರೆ ಜನಗಳ ಸಮಸ್ಯೆ ಏನು ಇವರು ಮಾಡ್ತಾಯಿದ್ದಾರೆ ದುಷ್ಟ ಶಾಸಕಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆ, ಅದರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಹೋದಾಗಲೇ ಏನಾಯಿತು, ನನಗೆ ಹುಚ್ಚನ್ನು ಪಟ್ಟ ಬಂತು. ಅದಕ್ಕಿಂತ ಮುಂಚೆ 2014ರ ಮುಂಚೆ ನನಗೆ ಯಾವುದೂ ಈ ಪಟ್ಟ ಇರಲಿಲ್ಲ. ಇದರ ಅರ್ಥ ಏನಂತಂದರೆ ಯಾವಾಗ ನಾನು ದುಷ್ಟ ಶಾಸಕಾಂಗ ವ್ಯವಸ್ಥೆ ದುಷ್ಟ ಕಾರ್ಯಾಂಗ ವ್ಯವಸ್ಥೆ ಇದರಲ್ಲಿ ನಾನು ಸರಿಪಡಿಸ್ಬೇಕಂತೇಳಿ ಹೋದಾಗ ಇವರು ನನ್ನ ಮೇಲೆ ಆರೋಪಗಳನ್ನು ಮಾಡ್ತಾ ಸ್ಟಾರ್ಟ್ ಮಾಡಿಬಿಟ್ರು. ಯಾಕಂದರೆ ಆರೋಪಗಳು ಮಾಡಿ ನನ್ನಂಥವನು ಒಬ್ಬ ವ್ಯಕ್ತಿಯನ್ನು ದೂರ ಸರಿಸಿದರೆ ಅವ್ರಿಗೆ ಯಾರೂ ವಿರೋಧಿಗಳು ಇರಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಿದರು, ಅಂಥ ಪ್ರಯತ್ನ ಮಾಡಿದರು. ಅಂಥ ಪ್ರಯತ್ನ ಮಾಡಿದಾಗ ನಾನು ಇನ್ನೂ ಸ್ವಲ್ಪ ಬಲಿಷ್ಠನಾಗಿ ಎದ್ದು ನಿಂತು ಅಂಥ ಪ್ರಯತ್ನ ಮಾಡಿದೆ ಹೊರತು ನಾನು ಸೋತು ಹೇಡಿಯಾಗಿ ಹಿಂದೆ ಸರಿಯುವಂಥ ಪ್ರಯತ್ನ ಮಾಡಿದೆ. ಇಷ್ಟೆಲ್ಲ ಮಾತು ಬರಬೇಕು ಅಂದರೆ ನಿಮಗೆ ಬಂದಂತಹ ಹುಚ್ಚ ಅನ್ನೋ ಪಟ್ಟನೇ ಮೇನ್ ಕಾರಣ ಅಲ್ವಾ? ಅಲ್ಲ, ಆ ಒಂದು ಹುಚ್ಚ ಅನ್ನೋ ಪಟ್ಟ ಏನಕ್ಕೆ ಬಂತು ನಿಮಗೆ? ಫಸ್ಟ್ ಆಫ್ ಆಲ್ ನನಗೆ ಇನ್ನೊಂದು ಏನಂದರೆ ಹುಚ್ಚ ಅನ್ನೋ ಪಟ್ಟ ಕೊಡ್ತಿರ್ಬೇಕಾದ್ರೆ ನನಗೆ ನೋವಾಗ್ತದೆ. ಹುಚ್ಚ ಅನ್ನೋ ಪಟ್ಟ ಭಾಳ ಶ್ರೇಷ್ಠವಾದ ಪದವಿ ಇದು. ಯಾಕೆ ಶ್ರೇಷ್ಠವಾದ ಪದವಿ ಅಂದರೆ ಈಗ ಹಂಗೆ ಎಕ್ಸಾಂಪಲ್ ಹೇಳ್ತೇನೆ. ಇದು ಬಂಗಾರ ಅಂತ ತಿಳ್ಕೊಳ್ಳೋನಿಗಿದೆ. ಒಬ್ಬ ಹುಚ್ಚನ ಏನು ಮಾಡ್ತಾನಪ್ಪ ಅಂದರೆ ನಮ್ಗೆಲ್ಲರಿಗೂ ತಿಳುವಳಿಕೆ ಇರ್ತೈತಿ ಅದು ಬಂಗಾರ ಅಂತೇಳಿ. ಆ ಹುಚ್ಚನಿಗೆ ಅದು ತಿಳುವಳಿಕೆ ಇರೋಲ್ಲ. ಅವನಿಗೇನು ಒಂದು ಹೊತ್ತು ಊಟ ಬೇಕು, ಮಲಗ್ಲಿಕ್ಕೆ ಜಾಗ ಬೇಕು, ಅವ್ನಿಗೆ ಯಾರ ಖುಷಿಯಿಂದ ಮಾತಾಡಿಸಿ ಖುಷಿಯಿಂದ ಅವ್ನು ಚೆನ್ನಾಗಿ ಮಾತಾಡ್ತಾನೆ. ಅವು ಹುಚ್ಚನಿಗೆ ಏನು ಬೇಕು, ತನ್ನ ಆತ್ಮಸಂತೋಷಕ್ಕೆ ಏನು ಬೇಕು, ತನ್ನ ದೈಹಿಕ ಸಂತೋಷಕ್ಕೆ ಏನು ಬೇಕು ಅದನ್ನಷ್ಟು ಮಾಡ್ತಿರ್ತಾನೆ ನಾವು. ಅಂದರೆ ಜಗತ್ತನೇ ಪರಿವೇ ಇಲ್ಲದೆ ತನ್ನ ಲೋಕದಲ್ಲೇ ತಾನೊಬ್ಬನೇ ಇದ್ದು ಜಗತ್ತಿಗೆ ನೋವು ಕೊಡದಿರೋಂಥ ಒಂದೇ ಒಂದು ಆತ್ಮ ಅಂದರೆ ಅದು ಹುಚ್ಚು. ಸರ್, ಈಗ ಹೇಳ್ತಾ ಇದ್ರಿ ನಿಮ್ಮ ತಾಯಿಯವರು ಕೊಡೋ ಹಣವನ್ನು ಕೂಡ ನಿಲ್ಲಿಸಿದ್ದಾರೆ ಅಂತ. ಈ ರೀತಿ ನಾನು ಕೊಡುವಂಥ ಹಣವನ್ನು ತಿರಸ್ಕರಿಸುತ್ತಾ ನೀ ಬೇಡ ನೀನು ಕೊಡಕ್ಕೆ ಹೋಗಬೇಡ, ಹುಚ್ಚಿರತ್ತೆ ಹಿಂಗೆ ಮಾಡ್ಕೊಂತೊಂಡ್ರೆ ಏನು ಮಾಡೋದು, ನಿನ್ನ ಪಾಡಿ ನೀನಿರು, ನನ್ನ ಪಾಡಿ ನಾನು ಇರ್ತೇನೆ ಅಂತ. ಈಗ ಅವ್ರ ಜೊತೆ ಇಲ್ವಾ ನೀವು? ಹಾಗಿದ್ರೆ ಅವ್ರ ಜೊತೆನೇ ಇದ್ದೀನಿ, ಅವರು ನನ್ನ ಜೊತೆ ಇಲ್ಲ. ಇದರ ಅರ್ಥ ಏನಂದ್ರೆ ಮಾನಸಿಕವಾಗಿ ನನ್ನಿಂದ ದೂರ ಆಗಿದ್ದಾರೆ ಅವರು. ದಿನ ನಾನು ಮನೆಯಲ್ಲೇ ಇರ್ತಿದ್ದೆ, ಮನೆಯಲ್ಲೇ ಮಲಗ್ತಿದ್ದೆ. ಮನೆಯಲ್ಲಿ ರೂಮ್ ಇದೆ, 2 ರೂಮ್ ಇದೆ, ನಮ್ಮ ತಂದೆಯವರು ಕಟ್ಟಿಸಿದಂಥ ಮನೆ ಇದೆ, ಆಸ್ತಿನೂ ಇದೆ, 3 ಎಕರೆ ಹೊಲ ಇದೆ, ಈಗೂ ಜಾಯಿಂಟ್ ಇದೆ.
ನಮ್ಮ ತಮ್ಮ ಮತ್ತು ನಮ್ಮ ತಂಗಿ ಮತ್ತು ನಮ್ಮ ಅವ್ವ ನಮ್ಮ ತಾಯಿಯವರು ಮತ್ತು ನಮ್ಮ ಸಹೋದರಿ ಹಿರಿಯ ಸಹೋದರಿ ಎಲ್ಲರ ಹೆಸರ ಮೇಲೆ ಜಾಯಿಂಟ್ ಇದೆ ಹೊಲ. ಆಮೇಲೆ ಮನೆ ಏನಿದೆ ನನ್ನ ಮತ್ತು ನಮ್ಮ ಸಹೋದರನ ಹೆಸರಲ್ಲಿ ಇದೆ. ಈಗ ನೀವು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ದುಡ್ಡು ಹಣಕಾಸು ಎಲ್ಲಿ ಉಳ್ಕೋತೀರಾ? ಯಾವ ರೀತಿಯ ನಿಮ್ಮ ವ್ಯವಸ್ಥೆಗಳು ಹೆಂಗಿರುತ್ತೆ? ಅಂದರೆ ಈಗ ನಾನು ಹೋಗ್ತಿರ್ಬೇಕಾದ್ರೆ ನಾನು ಎಷ್ಟು ದುಡಿದಿರ್ತೀನಿ, ನನ್ನ ಕಂಪ್ಯೂಟರ್ ರಿಪೇರಿ ಮಾಡ್ತೇನೆ ನಾನು ಆ್ಯಸ್ ಪರ್ ಆನ್ ದ ರೆಕಾರ್ಡ್ಸ್. ಆಫ್ ದ ರೆಕಾರ್ಡ್ಸ್ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದೀನಿ. ಅದು ಡಿಸ್ಕ್ಲೋಸ್ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಇಲ್ಲ. ಈಗ ಆನ್ ದ ರೆಕಾರ್ಡ್ಸ್ ನಾನು ಕಂಪ್ಯೂಟರ್ ರಿಪೇರ್ ಮಾಡ್ತೇನೆ ಅಂತ ನಾನು ಏನು ರಿಪೇರಿ ಮಾಡಿರ್ತೀನಿ ಅದು ಬಂದಂಥ ದುಡ್ಡನ್ನು ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಸೇವಿಂಗ್ಸ್ ಮಾಡಿದಂಥ ದುಡ್ಡನ್ನು ನಾನು ತೊಗೊಂಡು ಪಾದಯಾತ್ರೆ ಹೋಗ್ತೀನಿ. ಅದು ಭಾಳ ಅಂದರೆ 1-1.5 ಸಾವಿರ ರೂಪಾಯಿ ಇರ್ತದೆ. ಅದು ನಾನು ಯಾವಾಗಲೂ ಪಾದಯಾತ್ರೆ ಮಾಡಿದ್ರು ಸಹಿತ 4 ದಿನದ ಮೇಲೆ ಮಿಕ್ಕಿ ಹೋಗಿಲ್ಲ ಅದು. ಯಾಕಂದರೆ ಮುಂದೆ ಬರ್ತಾ 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 ಏನಾಗ್ಬಿಡ್ತೈತೆ ಅಂದರೆ ನಮ್ಗೆ ದೇಹದ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ಬಿಡ್ತೈತೆ. ನಾನು ಯಾವುದೇ ನವಲುಗುಂದದಿದ್ದಾಗ ಇದನ್ನು ತಿನ್ನಬೇಕು ಅಂತ ಅನ್ಸೋದಲ್ಲ ನನಗೆ. ಪಾದಯಾತ್ರೆ ಹೊಂಟಾಗಿ ಯಾವ ಥರ ವ್ಯಾಮೋಹ ಬಂದ್ಬಿಡುತ್ತೆ, ಇಲ್ಲಪ್ಪ ನಾನು ಇದು ತಿನ್ನಬೇಕು, ಹನಿ ಕೇಕ್ ತಿನ್ನಬೇಕು, ಎಗ್ ಪಪ್ಸ್ ತಿನ್ನಬೇಕು, ಇದು ಕಾಜು ಕುರ್ಮ ತಿನ್ನಬೇಕು ಅಂತ ಈ ಥರ ವ್ಯಾಮೋಹ ಬಂದ್ಬಿಡೋದು. ನಾನು ಜಗತ್ತಿನಲ್ಲಿ ಯಾವುದೇ ಒಂದು ಇದು ಬೇಕಂತೇಳಿ ನಾವು ವಿಚಾರ ಮಾಡೋದಂಥ ಮನಸ್ಥಿತಿ ಇರಬೇಕಾದ್ರೆ ಈ ಪಾದಯಾತ್ರೆ ಹೋಗಕ್ಕೆ ಅದನ್ನು ತಿನ್ಬೇಕು ಅನ್ಸುತ್ತೆ, ತಿಂದ್ಬಿಡೋಣ ಅಂತಿಕೊಂಡು ಅದು 1-1.5 ಸಾವಿರ ರೂಪಾಯಿ ಇರುವಂಥ ಹಣವನ್ನು ಖರ್ಚು ಮಾಡಿ 2-3 ದಿವಸದಲ್ಲಿ ಅದು ಖಾಲಿಯಾಗಿ ಮತ್ತೆ ನಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡಿ ನೀನು ಸ್ವಲ್ಪ ದುಡ್ಡು ಕೊಡಪ್ಪ ಅಂತ ಕೇಳಿ ವಾಪಸ್ ಪಾದಯಾತ್ರೆ ಕಂಟಿನ್ಯೂ ಮಾಡುವಂಥ ಸಂದರ್ಭ ಇಷ್ಟು ದಿನ ಬಂದಿತ್ತು, ಈಗೂ ಬಂದಿದೆ. ಈಗ ನಾನು ಎಲ್ಲ ದುಡ್ಡು ಖಾಲಿಯಾಗಿ ದುಡ್ಡು 500 ರೂಪಾಯಿ ಕೇಳಿದ್ರು ನಮ್ಮ ಒಬ್ಬ ಗೆಳೆಯ ಕೊಡದೆ ಅವ ಏನು ಮಾಡಿದ, ನನಗೆ ಒಂದು ಪಾಠವನ್ನು ಕಲಿಸಿದ. ಯಾವ ಥರ ಪಾಠ ಅಂದ್ರೆ ನೋಡಿರಿ, ನಿಮಗೆ ಒಳ್ಳೆಯ ಆಲೋಚನೆಗಳಿದ್ದಾವೆ, ಆಮೇಲೆ ನಿನ್ನಲ್ಲಿ ಒಂದು ಒಳ್ಳೆಯ ಜ್ಞಾನ ಐತಿ. ನಿನ್ನ ಹೋದಾಗ ಯಾವುದೋ ಒಂದು ಕಂಪ್ನಿಯೊಳಗೆ 1 ಕೋಟಿ ಗಟ್ಟಲೆ ನಿನ್ನ ಆರಾಮ್ ಗಳಿಸಿದ್ವಿ. ಭಾಳ ಒಂದು 5-6 ತಿಂಗಳ ನೀನು ಮಾಡಿಬಿಟ್ಟೆ ಅಂದ್ರೆ ನೀವು ಟ್ಯಾಲೆಂಟಿಗೆ ಅಷ್ಟು ಗಳಿಸ್ತಿದ್ವಿ. ನಿನ್ನ ಟ್ಯಾಲೆಂಟಿಗೆ ಯಾಕೆ ನೀವು ಬೆಲೆ ಕೊಡತ್ತಿಲ್ಲ ಅಂತೇಳಿ ಅವರು ತೋರಿಸ್ಬೇಕನ್ನೋ ದೃಷ್ಟಿಕೋನಕ್ಕೋಸ್ಕರ ನನಗೆ 500 ರೂಪಾಯಿ ಕೊಡದೆ ಅವ್ರು ಏನು ಮಾಡಿದರು, ನನ್ನ ದೊಡ್ಡ ಮನುಷ್ಯ ಮಾಡುವಂಥ ಪ್ರಯತ್ನ ಮಾಡಿದರು. ನಾನು ಈ ಥರ ತಿಳ್ಕೊಂಡಿದ್ದೇನೆ ಅವ್ರನ್ನ. 500 ರೂಪಾಯಿ ಕೊಟ್ಟಿಲ್ಲ ಅಂತ ಬೇಜಾರಿಲ್ಲ ರೀ ನನಗೆ. ನಾನು ಕೃಷ್ಣನ ಭಕ್ತಿಯಲ್ಲಿ ಅಂಧ ಭಕ್ತನಾಗಿ ಹುಚ್ಚು ಅನ್ನಿಸ್ಕೊಂಡು ಚಿಂತಿಲ್ಲ. ಇದೇ ಒಂದು ಸಂದರ್ಭದೊಳಗೆ ಮಾಡ್ಕೊಂಡು ಹೋಗಿ ಈಗ ನೀವು ಮಾಡ್ತಾ ಇರೋದು ಇದರಿಂದ ನಿಮಗೆ ಏನು ಫಲಿತಾಂಶ ಬೇಕು ಅಂತ, ಏನು ಅಂದರೆ ಫೈನಲ್ ರಿಸಲ್ಟ್ ಏನು ಬೇಕು ನಿಮಗೆ? ಫೈನಲ್ ರಿಸಲ್ಟ್ ಅಂತಂದರೆ ಭಾರತದ ಸಂವಿಧಾನದ ಪ್ರಕಾರ ಯಾವುದೇ ಒಬ್ಬ ಶಾಸಕ ಇದುವರೆಗೂ ಕೆಲಸ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಜನ ಏನು ಮಾಡ್ತಾರಂದರೆ ಎಲೆಕ್ಷನ್ಗೆ ಹೋದಾಗ ಕ್ಯಾಂಪೇನ್ ಹೋದಾಗ ಎಷ್ಟು ಕೊಡ್ತೀರಿ, ಶಂಕರಪ್ರಮೇಕವ್ರು ನೀವು ಎಷ್ಟು ಕೊಡ್ತೀರಿ, ಯೂನಿವರ್ಸಿಟಿಯವ್ರು ನೀವು ಎಷ್ಟು ಕೊಡ್ತೀರಿ, KND ಅವ್ರು ನೀವು ಎಷ್ಟು ಕೊಡ್ತೀರಿ, ಈ ಕ್ವೆಶನ್ ಕೇಳೋದಕ್ಕೋಸ್ಕರ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಇದು ಬಿಸ್ನೆಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾವುದೇ ಒಬ್ಬ ಶಾಸಕ ಇದು ಬಿಸ್ನೆಸ್. ಒಂದು 20 ಕೋಟಿ ರೂಪಾಯಿ ಹಾಕಿ ಇಷ್ಟು ಕೂರಿ ಹೊಲ ಮಾಡೇನಿ ನಾನು, ಏನೇಜ್ ಕೊಂಡ್ರು ಅಂತಿರ್ತಾರೆ, ಇಷ್ಟು ಕೂರಿ ಹೊಲ ಮಾಡೇನಿ ನಾನು. ಈಗ ನೆಕ್ಸ್ಟ್ ಏನಪ್ಪ, ಈಗ ಗೆದ್ರಾತು ಸೋತ ಸತ್ತಂಗ ನಾನು ಇಷ್ಟು ಸತೆ ಸೋತೇನೆ ಸತ್ತಂಗ. ಅದಕ್ಕೋಸ್ಕರ ಇನ್ಮ್ಯಾಗ ಏನು ಮಾಡ್ಬೇಕು, ಗೆದ್ದನವ್ರು ಬರೀ ರೊಕ್ಕ ಮಾಡ್ಕೋಬೇಕಂತ ನಿಂತಿರ್ತಾರೆ. ಅವ್ರದ್ದು ತಪ್ಪಲ್ರಿ. ಯಾಕಂದ್ರೆ ನಮ್ಮ ಜನ ರೊಕ್ಕ ಕೇಳಿದ್ರೆ ಹಂಗೆ ಊಟ ಹಾಕ್ಬಿಟ್ರೆ ಅವ್ರಿಗೂ ಒಂದು ಪ್ರಜ್ಞೆ ಇರ್ತಿತ್ತು, ನಾವು ದುಡ್ಡು ಕೊಡಲ್ಲ ಊಟ ಹಾಕ್ಯಾರ ನಾವು ಕೆಲಸ ಮಾಡ್ಬೇಕಂತೆ. ನಮ್ಮ ಜನದ ದೌರ್ಭಾಗ್ಯ ಏನೈತೆ, 500 ರೂಪಾಯಿ ಕೊಡ್ತಾರೆ ರೀ, ಓಟನ್ನು ಹಾಕ್ತಾರೆ, ಹಾಕಿದ್ಮೇಲೆ ಹಿಕ್ಕಟ್ಟು ಕೇಳ್ತಾರೆ ಕೆಲಸ ಏನು ಮಾಡಿರಂತೆ. ಅವ್ರು ಹೇಳ್ತಿರ್ತಾರೆ, ನೀನು 500 ರೂಪಾಯಿ ಕೊಟ್ಟು ನೀನು ಓಟ್ ಹಾಕಿದಿ, ನೀನು ವ್ಯಾಲ್ಯೂ ಕಳ್ಕೊಂಬಿಟ್ಟಿನಿ, ನಿನಗೆ ಅರ್ಹತೆನೇ ಇಲ್ಲ ಅಂತೇಳಿ. ಇದಕ್ಕೆ ಹೆಂಗೆ ಜನ ಸರಿ ಮಾಡ್ತೀರಾ ನೀವು? 500 ರೂಪಾಯಿ ತೊಗೊಂಡೆ ಓಟ್ ಹಾಕಂಗೆ ನಾನು ಸರಿ ಮಾಡೋಕೆ ಆಗಂಗಿಲ್ಲ. ಇದು ಹೆಂಗೈತೆ ಅಂದರೆ ಇದು ಬರೀ ಪಾದಯಾತ್ರೆ ಮಾಡ್ತೀರಾ, ಸುಮ್ಮನೆ ಆಗ್ತೀರಾ ಅಷ್ಟೇ, ಸರಿ ಮಾಡೋದಕ್ಕೆ ಪ್ರಯತ್ನ ಏನು ಪಡಲ್ಲ. ನಾನು ಪಾದಯಾತ್ರೆ ಮಾಡ್ತೀನಿ, ರಾಜಾಕ್ರೋಶ ನಂದು ಏನು ಹೊರಗೆ ಹಾಕಬೇಕು, ನಾನು ಆಕ್ರೋಶ ಹೊರಗೆ ಹಾಕ್ತೀನಿ ಅಷ್ಟೇ ಅಂತ ನಿಮ್ಮ ಇದು ಕೊನೆ ಆನ್ಸರ್. ನನ್ನ ಪ್ರಶ್ನೆ ಇನ್ನೊಂದಿದೆ ಇದೇ ವಿಚಾರವಾಗಿ. ಈಗ ಜನಗಳೇ ಸರಿ ಇಲ್ಲ ಅನ್ನೋದನ್ನ ನೀವು ಹೇಳಿದ್ರಿ. ಹೌದು, ಇಟ್ಸ್ ಅ ಪಾರ್ಟ್ ಆಫ್ ಸಿಸ್ಟಮ್. ಹೌದಲ್ವಾ? ಅಂಥ ಜನಗಳ ಆಕ್ರೋಶ ನಿಮ್ಗೆ ಯಾಕೆ ಬೇಕು? ಮಹಾಭಾರತ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ದ್ರೌಪದಿಯ ವಸ್ತಾವರಣ ಆದಾಗ ಅಲ್ಲಿ ಇದ್ದಂಥವರೆಲ್ಲ ಮಹಾರಥಿಗಳೇ ಇರ್ತಾರೆ ಸಭಾಂಗಣದಲ್ಲಿ. ಮಹಾರಥಿಗಳು ಇದ್ದಾಗೂ ಕೂಡ ಅವ್ರು ಯಾರೂ ವಿರೋಧ ಮಾಡುವಂಥ ಪ್ರಯತ್ನ ಮಾಡುವುದಿಲ್ಲ. ದುಶ್ಯಾಸನೇ ಆಗಲಿ ದುರ್ಯೋಧನ ಆಗಿರಲಿ, ಅವ್ರು ದುರ್ಯೋಧನ ತಂದೆ ಯಾರಿಪ್ಪ ಧೃತರಾಷ್ಟ್ರನಿಗಾಗಲಿ ಅವ್ರು ಹೇಳುವಂಥ ಪ್ರಯತ್ನ ಮಾಡೋಂಗಿಲ್ಲ, ವಿದುರನ ಹೇಳುವಂಥ ಪ್ರಯತ್ನ ಮಾಡೋದಿಲ್ಲ, ಯಾರು ಹೇಳುವಂಥ ಪ್ರಯತ್ನ ಮಾಡೋದಿಲ್ಲ. ಅದಕ್ಕೋಸ್ಕರ ದ್ರೌಪದಿ ಏನು ಮಾಡ್ತಾರೆ, ಶಾಪ ಕೊಡ್ತಾರೆ. ನೀವೇನು ಈಗ ಕಣ್ಣು ಮುಚ್ಚಿ ಕುಳಿತಿದ್ದಾರಲ್ಲ, ಇದೇ ನಿಮ್ಗೆ ಸಾವಾಗಿ ಕಾಡುತ್ತೆ ಅಂತೇಳಿ. ಅದರ ಅರ್ಥ ಏನಂದ್ರೆ ನೀವು ಪ್ರಬಲರಿದ್ದೀರಿ, ಸತ್ಯ ನ್ಯಾಯ ಧರ್ಮವನ್ನು ಪರವಾಗಿದ್ದೀರಿ, ಅದನ್ನು ಎದುರಿಸುವಂಥ ಶಕ್ತಿ ನಿಮ್ಮಲ್ಲಿದೆ ಅಂತಂದ್ರೆ ಜಗತ್ತೇ ಸುಮ್ಮನೆ ಕುಂತಿದ್ರು ಕೂಡ ನೀವು ಎದ್ದು ನಿಂತು ಅದರ ಪರವಾಗಿ ಹೋರಾಟ ಮಾಡಿ ನಿನ್ನ ಪರವಾಗಿ ನಾನು ಇರ್ತೇನೆ ಅಂತ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೇಳಿದಕ್ಕೋಸ್ಕರ ನಾನು ಅವ್ರ ಪರವಾಗಿ ನಿಂತಿದ್ದೀನಿ. ಅವ್ರು ನನ್ನ ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ, ಜನ ಹುಚ್ಚ ಅಂತ ಚೂರಿ ಹಾಕ್ತಾ ಇದ್ದಾರೆ. ನಿನಗೆ ಯಾಕೆ ನೀವು ಧಾರವಾಡ ಜಿಲ್ಲೆಯಲ್ಲಿ ಏನು ಹೋರಾಟ ಮಾಡಿದ್ದೀರಾ? ಹೋರಾಟ ಅಂತಂದರೆ ಈಗ ನಿಮ್ಗೆ ಪೇಪರ್ನಾಗೆ ಬರಬೇಕು, ಇದ್ರೊಳಗೆ ಬರಬೇಕಂತ ಮಾನಸಿಕವಾಗಿ ಏನು ಹೋರಾಟ ಮಾಡಬೇಕು, ಮೌಖಿಕವಾಗಿ ಏನು ಅವ್ರು ಕೂಡ ಮಾತಾಡಬೇಕು, ಮೌಖಿಕವಾಗಿ ಹೋಗಿ ನೇರವಾಗಿ ಏನು ಹೇಳಬೇಕು ಹೇಳಿದ್ದೀನಿ. ಹಾಗಂತ ನಾನೇನೋ ದೊಡ್ಡ ಲೀಡರ್ ಆಗ್ಬೇಕಂತ ಮಾಡಿದರೆ ಈಗ ಆಲ್ರೆಡಿ ದೊಡ್ಡ ಲೀಡರ್ ಸರಿ ಆಯಿತು. ನಿಮ್ಮ ಮೌಖಿಕವಾದಂತಹ ಹೋರಾಟಕ್ಕೆ ಪ್ರತಿಫಲ ಇಲ್ಲಿವರೆಗೂ ಎಷ್ಟು ಸಿಕ್ಕಿದೆ? ಶಾಸಕಾಂಗ ವ್ಯವಸ್ಥೆಯಲ್ಲಿ ಹೆಂಗಂದ್ರೆ ನಾನು ಏನೇ ಹೇಳಿದ್ನಿ ಇದು ಮಾಡಿಸ್ತೇನೆ ರೀ ಅಂತ ಹೇಳಿ ಬಂದಿರ್ತೀನಿ ಜನರ ಕಡೆ. ಅಕಸ್ಮಾತ್ ಇವರು ಈಗ ಶಂಕರ ಪ್ರಮುಖ ಕೊಬ್ಬರಿ ಇದು ಮಾಡಿಸಿದ್ರು ಅಂತ ಕೊರಿ, ಇವ್ರಿಗೆ ಕ್ರೆಡಿಟ್ ಹೋಗಂಗಿಲ್ಲ, ನನಗೆ ಕ್ರೆಡಿಟ್ ಬರ್ತೈತೆ.
ನಾವು ಜನಗಳಿಗೆ ಮಾತು ಕೊಟ್ಟು ಬಂದ್ರೆ ಇಷ್ಟು ದಿವಸವಾಗಿ ಕೆಲಸ ಮಾಡ್ತೀನಿ ಅಂತ. ನನಗೆ ಅಂದರೆ ಇಷ್ಟು ವರ್ಷ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳ ನಂತರ ಅದು ಸಮಸ್ಯೆ ಸಾಲವಿಲ್ಲ ಅನ್ನೋ ಸಂಬಂಧ ನಾನು ರಾಜಾಕ್ರೋಶದಿಂದ ಭರವಸೆ ಕೊಟ್ಟು ಬಂದಿರ್ತೇನೆ ಜನಕ್ಕೆ. ಇವ್ರೇನು ತಿಳ್ಕೊಂಬಿಡ್ತಾರೆ ಶಂಕರ್ ಪಟೇಲ್ ಮೇನಕೊಪ್ಪರು ಇಷ್ಟು ವರ್ಷ ಆದರೂ ಆಗಿಲ್ಲ ಅದು ಕೆಲಸ. ಗೌಡಪ್ಪ ಹೋಗಿ ಒಂದು ಮಾತು ಕೊಟ್ಟು ಬಂದಂದ್ರೆ ಅವಂಗ ಹೆಸರು ಬರಬಾರ್ದು ಅಂತ ತಿಳ್ಕೊಂಡು 2-3 ತಿಂಗಳು ಬಿಟ್ಟು ಇವರೋ ಹೋಗಿ ಅಲ್ಲಿ ಗುದ್ಲಿ ಪೂಜೆ ಮಾಡಿಬಿಡ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ರಾಜ್ಯದಲ್ಲಿ ನಾನೇನು ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಭಾರತ ಸಂವಿಧಾನದ ಪ್ರಕಾರ ಎಲ್ಲ ಇದೆ, ಅದು ನಡೀತಾ ಇಲ್ಲ ಅಷ್ಟೇ. ಅಲ್ಲ, ಅದು ನಡೆಸೋದಕ್ಕೆ ಈಗ ಬಂದ್ಬಿಟ್ಟು ನೀವು ಬರೀ ಪಾದಯಾತ್ರೆ ಮಾಡಿದ್ರೆ ಸಾಕಾಗಲ್ಲ ಅಲ್ವಾ? ಸಾಕಾಗಲ್ಲ, ಗೊತ್ತಿದೆ ನನಗೆ ಏನು ಮಾಡಬೇಕು ಅಂತ ಮುಂದೆ. ಏನೂ ಮಾಡಬೇಕಾಗಿಲ್ಲ. ಜಸ್ಟ್ ಒಬ್ಬ ಮುಖ್ಯಮಂತ್ರಿ ಆದಂಥ ಒಬ್ಬ ಮನುಷ್ಯ ಸತ್ಯ, ನ್ಯಾಯ, ನೀತಿ, ಧರ್ಮ ಅದರ ಜೊತೆ ಮಾನವೀಯ ಮೌಲ್ಯಗಳಿರುವಂಥ ಒಬ್ಬ ಮುಖ್ಯಮಂತ್ರಿ ಬಂದು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮರುಕ್ಷಣವೇ ಒಂದು ಪ್ರೆಸ್ ಕಾನ್ಫರೆನ್ಸ್ನಾಗ ಹೇಳಬೇಕು, ನೋಡಿರಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು. ನನ್ನ ರಾಜರಿಗೆ ಯಾರಾದರೂ ಹಿಂಸೆ ಕೊಟ್ಟರೆ, ಭಾರತ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡ್ರೆ ಅವರಿಗೆ ಭೂಲೋಕದ ನರಕ ತೋರಿಸ್ತೇನೆ ಅಂತ ಯಾವಾಗ ಒಬ್ಬ ಮುಖ್ಯಮಂತ್ರಿ ಬಂದು ಭಾರತದ ಪ್ರಜೆಗಳ ಪರವಾಗಿ ಮಾತಾಡ್ತಾರೋ ಅವಾಗನೇ ಭಾರತದ ಸಂವಿಧಾನ ಚೇಂಜ್ ಆಗುತ್ತೆ, ಈ ಭ್ರಷ್ಟಾಚಾರ ಮುಕ್ತ ಭಾರತನೂ ಚೇಂಜ್. ಆದರೆ ಇದನ್ನು ಅವ್ರು ಯಾಕೆ ಮಾಡೋದಲ್ಲ ಅಂದರೆ ಕೆಳಮಟ್ಟದಿಂದಲೂ ಮೇಲ್ಮಟ್ಟದವರೆಗೆ ಇರುವಂಥ ಇದೇನು ಭ್ರಷ್ಟಾಚಾರ ವ್ಯವಸ್ಥೆ ಇದೆಯಲ್ಲ ಅದರಲ್ಲಿ ಮುಖ್ಯಮಂತ್ರಿಗಳು ಪಾಲುದಾರಾಗಿರ್ತಾರೆ. ಅವ್ರು ಬರುವಂಥ ಇನ್ಕಮ್ ಯಾರೋ ಹಾಳು ಮಾಡ್ಕೊಡಂಗಿಲ್ಲ ರೀ. ಈಗ ನೀವು ಬಿಸ್ನೆಸ್ ರೊಕ್ಕ ಹಾಕಿ ಬಂದಿರ್ತೀರಿ ನೀವೀಗ. ಹಂಗೆ ಒಂದು ಎಕ್ಸಾಂಪಲ್ ಆಯ್ತು, ಈಗ ನೀವು DK ಶಿವಕುಮಾರ್ ಅಂತ ಕೋರಿಗ ನೀವು ಒಂದು ಯಾವುದೋ ಒಂದು ಕಾನೂನು ಚೇಂಜ್ ಮಾಡ್ತೀರಿ. ಯಾವ ಕಾನೂನು ರೀಪ್ಪ? ಈಗ ರೀಸೆಂಟಾಗಿ ಇದೊಂದು ಚರ್ಚೆ ಮಾಡಿಬಿಡೋಣ, ಅದ್ರೊಳಗೆ ಆಗೈತಿ ಅಲ್ಲೋ ಅಂತ ಅವ್ರು ಚರ್ಚೆ ಮಾಡಲಿ. ಅವ್ರ ಚರ್ಚೆಗೆ ನನ್ನ ಕರೀಲಿ ನಾನು ಹೇಳ್ತೇನೆ ಅಂತ ಅದ್ರೊಳಗೆ ಹೆಂಗೆ ಚೇಂಜ್ ಆಗೈತಿ, ಏನೇನಾಗೈತೆ ಅಂತ ಹೇಳ್ತೇನೆ ಅಂತ ಅವ್ರಿಗೂ ಕೊಡೋಕ್ಕಾಗಲ್ಲ. ಈಗ ಸ್ಟ್ಯಾಂಪ್ ಡ್ಯೂಟಿ ಕಾನೂನು ಚೇಂಜ್ ಆಗೈತಿ. ಅಕಸ್ಮಾತಾಗಿ ನಿಮ್ಮ ಆಸ್ತಿ ಇವ್ರು ತೊಗೊಂಡ್ರಿ ಅಂತ ನಿಮ್ಮ ಹೆಸರು ಜೀವನ್. ನಿಮ್ಮ ಹೆಸರು ವಿವೇಕ್. ಹಾಂ, ವಿವೇಕ್ ಅವರ ಆಸ್ತಿಯನ್ನು ಜೀವನರು ತೊಗೊಂಡ್ರು. ಮೊದಲಕ್ಕೆ ಹೆಂಗೈತ್ರಿ, ಕಾಗದ ಪತ್ರಗಳು ಕೊಡ್ತಿದ್ರು, ಇವ್ರಿಗೆ ಏನೇನು ಬರ್ತಿದ್ರು, ನೀವು ಹೋಗಿ ಸಹಾಯ ಮಾಡ್ತಿದ್ರಿ, ಕೊಟ್ಟೇನೆ ಅಂತೇಳಿ ನೀವು ತೊಗೊಂಡೇನಂತ ಸಹಾಯ ಮಾಡ್ತಿದ್ರಿ, ಅಲ್ಲಿ ಆಫೀಸರ್ ಸಹಾಯ ಮಾಡ್ತಿದ್ರು, ಸಾಕ್ಷಿಗಳು ಸಹಾಯ ಮಾಡ್ತಾಯಿದ್ರು, ನಿಮ್ಮ ಫೋಟೋ ಹೊಡಿತಿದ್ರು, ಫಿಂಗರ್ ಪ್ರಿಂಟ್ ತೊಗೋತಿದ್ರು, ವಾಪಸ್ ನಿಮ್ಮದು ಬೆರಳಚ್ಚುಗಳು ತೊಗೋತಿದ್ರು. ಇವೆಷ್ಟೆಲ್ಲ ದಾಖಲೆಗಳು ಇರ್ತಿದ್ವು. ದಾಖಲೆ ಇದ್ದು ಕೂಡ ಏನಾಕೈತ್ರಿ, ಇವು ದೊಡ್ಡ ದೊಡ್ಡ ರಾಜಕಾರಣಿಗಳ ಹಿಂಬಾಲಕರು, ಆಮೇಲೆ ದುಷ್ಟ ರೌಡಿಸಮ್ ಮಾಡುವಂಥ ಇವರು ಹೆದರಿಸಿ ಬೆದರಿಸಿ ತಮಗೆ ಯಾವ್ಯಾವ ಆಸ್ತಿಗಳು ಬೇಕು ಏನು ಮಾಡಿದರು, ತಮ್ಮ ಹೆಸರಿಗೆ ಮಾಡ್ಕೊಳ್ತಿದ್ರು. ಅಂಥ ಸಂದರ್ಭದಲ್ಲಿ ಇದು ನಮ್ಮ ಆಸ್ತಿ ಅಂತೇಳಿ ನೀವು ಡಿಕ್ಲೇರ್ ಮಾಡ್ಕೊಂಡು ಬರ್ಬೇಕಂದ್ರೆ ಎಷ್ಟೋ ವರ್ಷಗಳು ಹಿಡಿತಿತ್ತು. ಅದೆಲ್ಲ ದಾಖಲಾತಿಗಳು ಇದ್ದ ಪ್ರಕಾರವಾಗಿಯೂ ಕೂಡ ಅದು ಅಷ್ಟು ವರ್ಷಗಳು ಹಿಡಿತಾ ಇತ್ತು ಅಂತಂದರೆ ಈಗ ಏನಾಗಿದೆ ವ್ಯವಸ್ಥೆ ಅಂತಂದರೆ, ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಪ್ರೆಸೆಂಟ್ 1ನೇ ತಾರೀಕು ಇವತ್ತಿಂದನೇ ಸ್ಟಾರ್ಟ್ ಅದು. ಈಗ ನೀವು ಇವರಿಗೆ ಆಸ್ತಿ ಬಿಟ್ಟು ಕೊಡ್ಬೇಕಾದ್ರೆ, ನೀವು ತೊಗೋಬೇಕಾದ್ರೆ ಅಲ್ಲಿ ಏನಿರಲ್ಲ ಅಂತಂದರೆ ನಿಮ್ಗೊಂದು OTP ಬರುತ್ತೆ ರೀ, ಆಧಾರ್ ಕಾರ್ಡ್ ಪ್ರಕಾರ ನಿಮ್ಗೊಂದು OTP ಬರುತ್ತೆ, ನೀವು ಕೊಟ್ಟಿರಿ ಅಂತ ಬರುತ್ತೆ, ನೀವು ತೊಗೊಂಡ್ರಿ ಅಂತ ಬರುತ್ತೆ, ಮುಗೀತು ಇಷ್ಟ. ಅಂದರೆ ಆನ್ಲೈನ್ ಯಾವ ಲೆವೆಲ್ಗೆ ಆನ್ಲೈನ್ ಅಂದ್ರೆ ನಮ್ಮ ದೇಶ ಇನ್ನೂ ಆನ್ಲೈನ್ ರೆಡಿನೇ ಇಲ್ಲ. ಇನ್ನೂ 10 ವರ್ಷ ಆದರೂ ರೆಡಿ ಇರೋಂಗಿಲ್ಲ. ಯಾಕಂದ್ರೆ ಸೈಬರ್ ಕ್ರೈಮ್ ನೀವು ರೆಕಾರ್ಡ್ಸ್ ತೆಗೆದು ನೋಡಿಬಿಟ್ರೆ ಗೊತ್ತಾಗತ್ತೆ ಸೈಬರ್ ಕ್ರೈಮ್ ನಮ್ಮ ದೇಶ ಇನ್ನೂ ಯಾವ ಲೆವೆಲಿಗೆ ವೀಕ್ ಐತೆ ಅಂತೇಳಿ. ನಮ್ಮ ಜನಸಾಮಾನ್ಯರಿಗೆ OTP ಯಾರಿಗೆ ಹೇಳಬೇಕು ಯಾರಿಗೆ ಹೇಳ್ಬಾರ್ದು ಅಂತಲೂ ಗೊತ್ತಿಲ್ಲ. ಜೊಮ್ಯಾಟೊ ಡೆಲಿವರಿ OTP ಯಾವುದು, ಬ್ಯಾಂಕಿನ OTP ಯಾವುದು, ಆಧಾರ್ ಕಾರ್ಡಿನ OTP ಯಾವುದಂತಲೂ ಇನ್ನೂ ಗೊತ್ತಿಲ್ಲ ನಮ್ಮ ಜನಕ್ಕೆ. ಅಂಥ ಒಂದು ಸಂದರ್ಭದಲ್ಲಿ ಇರಬೇಕಾದ್ರೆ ನಮ್ಮ ಸರ್ಕಾರ ಅಲ್ಲ, ಹಂಗಂತ ಜನರಿಗೆ ಎಲ್ಲೆಲ್ಲಿ ಜಾಗೃತಿ ಕೊಡಬೇಕು ಆ ಜಾಗೃತಿಯನ್ನು ಸರ್ಕಾರ ಕೊಡುವಂಥ ಕೆಲಸಗಳು ಮಾಡ್ತಾನೇ ಇದೆ. ನೀವು ಹೇಳೋ ಪ್ರಕಾರ ಹಂಗಂದರೆ ಆನ್ಲೈನ್ ಆಗಬಾರ್ದು ಅಂತ ನೀವು ಹೇಳೋದು ಸರಿನಾ? ಆನ್ಲೈನ್ ಆಗಲೇಬೇಕು. ನಮ್ಮ ದೇಶ ಮುಂದುವರಿಬೇಕು ಅಂದರೆ ಆನ್ಲೈನ್ ಆಗಬೇಕು. ಬೇರೆ ದೇಶಗಳಿಗೆ ನಾವು ಕಾಂಪಿಟೇಟ್ ಮಾಡಬೇಕಂದ್ರೆ ಆನ್ಲೈನ್ ಆಗಬೇಕು. ನೀವು ಆನ್ಲೈನ್ ಆಗದೇ ಇರೋದೇ ಸರಿ ಅಂತಿದ್ದೀರಲ್ಲ, ಅದು ಯಾವ ರೀತಿಯಾಗಿ ಸರಿ? ಆನ್ಲೈನ್ ಆಗದೇ ಇರೋದು ಸರಿ ಅಂತ ನಾ ಹೇಳ್ತಾ ಇಲ್ಲ. ಅಲ್ಲ, ಆಗಲ್ಲ, ಇನ್ನು 10 ವರ್ಷ ಆದರೂ ಆಗಲ್ಲ ಅಂತಿದ್ದೀರಲ್ಲ, ಹೆಂಗೆ? ಅದು ಬೇಸಿಕ್ಸ್ ಇದೇನೇ ಆಗಿದೆ ನಮ್ಮ ದೇಶದ್ದು. ಈಗ ನೀವು ಒಂದು eSamadhan.in ಅಂತೀರಿ, eSamadhan.edu.in ಅಂತೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟದ್ದು ಒಂದು ಏನಪ್ಪ UGC ಅಂಡರ್ ಬರುವಂಥ ಒಂದು eSamadhan.in ಅಂತ. ನೀವು ಅಲ್ಲಿ ಹೋಗಿ ನೀವು ಏನಾದರೂ ಒಂದು ಕಂಪ್ಲೇಂಟ್ ಮಾಡಿ ಲಾಗ್ ಮಾಡೋಕ್ಕೆ ಹೋದರೆ ಆ ವೆಬ್ಸೈಟ್ ಸರಿಯಾಗಿ ವರ್ಕ್ ಆಗೋಲ್ಲ. ಅದಕ್ಕೆ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದರೆ ಇಲ್ಲರಿ ಇದು ಆ್ಯಂಟಿ ರ್ಯಾಗಿಂಗ್ ಸ್ಕ್ವಾಡದ್ದು ಇದು ನಂಬರು, ನೀವು ಈ ನಂಬರಿಗೆ ಕಾಲ್ ಮಾಡಿ ಅಂತ ಇನ್ನೊಂದು ನಂಬರ್ ಕೊಡ್ತಾರೆ ಅವರು. ಆ ನಂಬರ್ ಕೊಟ್ಟರೆ ಅವ್ರು ಏನು ಹೇಳ್ತಾರೆ, eSamadhan.inಗೆ ಹೋಗಿ ನೀವು ಭ್ರಷ್ಟಾಚಾರ ವಿರುದ್ಧ ಕಂಪ್ಲೇಂಟ್ ಮಾಡಿರಿ ಅಂತ ಹೇಳ್ತಾರೆ. ಆ eSamadhan.inಗೆ ಹೋದರೆ ಅಲ್ಲಿ ಏನಿರುತ್ತೆ, ಆ್ಯಂಟಿ ರ್ಯಾಗಿಂಗ್ ಅಂತ ಇರುತ್ತೆ. ನೀವು ಅದನ್ನ ಆ್ಯಂಟಿ ರ್ಯಾಗಿಂಗ್ ನೀವು ಕಂಪ್ಲೇಂಟ್ ಮಾಡೋಕೆ ಹೋದ್ರೆ ಏನಿರುತ್ತೆ, ಇದೆಲ್ಲ ನೀವು ಮಾಡಿ ನೋಡಿದ್ದೀರಾ? ಮಾಡಿದ್ದೀನಿ ಆಲ್ರೆಡಿ. ಅದು ಕಾಲ್ ರೆಕಾರ್ಡಿಂಗ್ಸ್ ಇದೆ ಅದರದ್ದು. ನಮ್ಮ ನವಲೂಂದು ಶಂಕರ್ ಕಾಲೇಜು ಇಡೀ ಧಾರವಾಡ ಡಿಸ್ಟಿಕ್ಗೆ ಫೇಮಸ್. ಯಾವ ಥರ ಫೇಮಸ್ ಅಂದರೆ ಅಲ್ಲಿ ಬಂದಂಥ ಯಾವುದೇ ಒಬ್ಬ ಸ್ಟೂಡೆಂಟ್ ಫೇಲ್ ಆಗಿಲ್ಲ. ಇದು ರೆಕಾರ್ಡ್ಸ್ ಹಿಸ್ಟ್ರಿ ಇದೆ ಅದರಲ್ಲಿ. ಶಂಕರ್ ಕಾಲೇಜ್ ಬಂದಂಥ ಯಾವುದೇ ಒಬ್ಬ ವ್ಯಕ್ತಿ ಫೇಲ್ ಆಗಿಲ್ಲ. ಓಕೆ, ಈಗ ಫೈನಲ್ ಆಗಿ ಇವಾಗ ಪಾದಯಾತ್ರೆಯನ್ನು ಮುಂದುವರಿಸಿ, ನಿಮ್ಮ ಹೋರಾಟಗಳನ್ನು ಹಿಂಗೆ ಮುಂದುವರಿಸಿ, ಒಳ್ಳೆಯದಾಗಲಿ ಅಂತ ನಾವು ಕೂಡ ನಮ್ಮ ಚಾನಲ್ ಕಡೆಯಿಂದ ಶುಭಾಶಯವನ್ನು ನಿಮ್ಮನ್ನು ಕೋರ್ತೀವಿ. ಹಿಂಗೆ ಮುಂದುವರಿಸಿ, ಒಂದು ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀರಾ, ಮುಂದುವರಿಸಿ, ಒಳ್ಳೆಯದಾಗಲಿ ಸರ್. ತುಂಬ ಧನ್ಯವಾದಗಳು. ಅಶ್ವವೇಗ, ನೀವು ನನಗೋಸ್ಕರ ಇಲ್ಲಿವರೆಗೂ ತಡರಾತ್ರಿವರೆಗೂ ಇದ್ದು ಕೂಡ ಇದರ ಬಗ್ಗೆ ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡು ಒಳ್ಳೆಯ ಕ್ವಶನ್ಗಳನ್ನ ಕೇಳಿ ಜನರಿಗೆ ಒಂದು ಸ್ಪಷ್ಟತೆ ಸಿಗುವಂಥ ಒಂದು ಕಾರ್ಯಕ್ರಮ ಮಾಡಿದ್ರಿ.